ಭಾನುವಾರ ರಕ್ತ ಬಣ್ಣವಾಗ್ತಾನೆ ಚಂದ್ರ. ಇದು ಅಪಾಯವೇ? ಇದು ವರ್ಷಾಂತ್ಯದ ಖಗ್ರಾಸ ಚಂದ್ರಗ್ರಹಣ. ಯಾರಿಗೆ ಲಾಭ? ಶುರು ಎಲ್ಲಿಂದ, ಅಂತ್ಯ ಎಲ್ಲಿ? ಎಲ್ಲೆಲ್ಲಿ ಗೋಚರಿಸುತ್ತೆ ಗ್ರಹಣ? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಕ್ತರೂಪಿ ಚಂದಿರ. ನಾನು ಪ್ರತೀಕ್ಷಾ. ಗ್ರಹಣ ಬಂತು ಅಂದ್ರೆ ಕೆಲವರಿಗೆ ಭಯ, ಇನ್ನೂ ಕೆಲವರಿಗೆ ಕುತೂಹಲ. ಕೆಲವರು ಶಾಸ್ತ್ರದಲ್ಲಿ ಹೇಳಿದ ಸಂಪ್ರದಾಯ ಪಾಲನೆ ಮಾಡಿದ್ರೆ, ಇನ್ನೂ ಕೆಲವರು ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾರೆ. ಅಷ್ಟಕ್ಕೂ ನಾವು ಗ್ರಹಣಗಳ ಬಗ್ಗೆ ಮಾತನಾಡೋದಕ್ಕೆ ಕಾರಣ ಸೆಪ್ಟೆಂಬರ್ 7ರಂದು ಭಾರತದಲ್ಲಿ ಕಾಣಿಸಿಕೊಳ್ಳಲಿರೋ ಖಗ್ರಾಸ ಚಂದ್ರಗ್ರಹಣ. ಅಂದು ರಕ್ತಸಿಕ್ತವಾಗಿ ಕಾಣಿಸಿಕೊಳ್ಳುವ ಚಂದ್ರ ಕೇಡು ಮಾಡ್ತಾನಾ? ಅದಕ್ಕೆ ಪರಿಹಾರ ಏನು? ಭೂಮಿ ಮೇಲೆ ಗ್ರಹಣದಿಂದ ಉಂಟಾಗುವ ಪರಿಣಾಮಗಳು ಏನೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಜ್ಯೋತಿಷ ವಿದ್ವಾನ್ ಕಬ್ಯಾಡಿ ಜಯರಾಮ ಆಚಾರ್ಯ ಗುರೂಜಿ ಇದ್ದಾರೆ. ಖಗ್ರಾಸ ಚಂದ್ರಗ್ರಹಣದಿಂದ ಯಾರಿಗೆ ಲಾಭ, ಶುರು ಎಲ್ಲಿಂದ, ಅಂತ್ಯ ಎಲ್ಲಿ, ಎಲ್ಲೆಲ್ಲಿ ಗೋಚರಿಸುತ್ತೆ ಅನ್ನೋದನ್ನ ಆಚಾರ್ಯರೇ ತಿಳಿಸ್ಕೊಡ್ತಾರೆ. ಗುರುಜಿ, ನಮ್ಮ ಮೊದಲ ಪ್ರಶ್ನೆ, ಇದೇ ಭಾನುವಾರ ನಾವು ಖಗ್ರಾಸ ಸೂರ್ಯಗ್ರಹಣವನ್ನ ಎದುರು ನೋಡ್ತಿದ್ದೀವಿ. ಇದು ಭಾರತದಲ್ಲಿ ಯಾವ ಸಮಯಕ್ಕೆ ಸ್ಪರ್ಶ ಮಾಡುತ್ತೆ, ನೋಡೋದಕ್ಕೆ ಹೇಗಿರುತ್ತೆ, ಈ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದೇ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ರಾತ್ರಿ 9:56ರಿಂದ ಮಧ್ಯರಾತ್ರಿ 1:26ರವರೆಗೆ ನಮ್ಮ ಬಾಹ್ಯಾಕಾಶದಲ್ಲಿ ಸಂಭವಿಸಲಿಕ್ಕಿರುವಂತಹ ಒಂದು ಕೌತುಕಮಯವಾದಂತಹ ಘಟನೆಗೆ ಮೋಡ ಇಲ್ಲದೇ ಇದ್ದರೆ, ಸರಿಯಾದ ರೀತಿಯಲ್ಲಿ ಆಗಸ ಕಾಣ್ತಾ ಇದ್ದರೆ, ಮಳೆ ಇಲ್ಲದೇ ಇದ್ದರೆ ನಮಗೆ ಒಂದು ಕೌತುಕಮಯವಾದಂಥ ಘಟನೆಯನ್ನು ನೋಡುವ ಭಾಗ್ಯ ಸಿಗಲಿದೆ. ಅದು ಖಗ್ರಾಸ ಚಂದ್ರಗ್ರಹಣ. ಇದು ಆಗಾಗ್ಗೆ ಸಂಭವಿಸುವ ವಿದ್ಯಮಾನ. ಅದರಲ್ಲಿ ಖಗ್ರಾಸ ಚಂದ್ರಗ್ರಹಣ ಅಪರೂಪಕ್ಕೆ ಸಂಭವಿಸುವ ಆಕಾಶದಲ್ಲಿ ಸಂಭವಿಸುವ ಒಂದು ವಿದ್ಯಮಾನ. ಈ ಬಾರಿ 7ನೇ ತಾರೀಕು ಭಾನುವಾರ ರಾತ್ರಿ 9:56ರಿಂದ 1:26ರವರೆಗೆ, ರಾತ್ರಿ 1:26ರವರೆಗೆ 3 ಗಂಟೆಗಳ ಕಾಲ, ಸಾಮಾನ್ಯ 3-3.5 ಗಂಟೆಗಳ ಕಾಲ ಈ ಒಂದು ಗ್ರಹಣದ ವಿದ್ಯಮಾನ ಜರುಗಲಿಕ್ಕಿದೆ. ಒಟ್ಟು ಬಾಹ್ಯಾಕಾಶದಲ್ಲಿ ಸಂಭವಿಸುವ ನಮಗೆ ಪ್ರಮುಖವಾಗಿ ಕಾಣುವಂಥ ಗ್ರಹಣಗಳು 2 ವಿಧದವು. ಒಂದು ಸೂರ್ಯಗ್ರಹಣ, ಒಂದು ಚಂದ್ರಗ್ರಹಣ. ಸೂರ್ಯ ಮತ್ತು ಚಂದ್ರರ ಮಧ್ಯೆ ಭೂಮಿ ಬಂದು ಚಂದ್ರನಿಗೆ ಭೂಮಿಯ ನೆರಳು ಆವರಿಸಿದವಾಗ ಅದು ಚಂದ್ರಗ್ರಹಣ ಎನ್ನುವಂತಹ ವಿದ್ಯಮಾನ ಸಂಭವಿಸುತ್ತದೆ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬಂದು ಚಂದ್ರನ ಬಿಂಬ ಸೂರ್ಯನನ್ನು ಆವರಿಸಿದವಾಗ ಅದು ಸೂರ್ಯಗ್ರಹಣ ಎನಿಸಲ್ಪಡ್ತದೆ. ಈ ಗ್ರಹಣದಲ್ಲಿ 3-4 ವಿಧ. ಒಂದು ಖಗ್ರಾಸ ಗ್ರಹಣ, ಮತ್ತೊಂದು ಕಂಕಣ ಗ್ರಹಣ, ಖಂಡಗ್ರಾಸ ಗ್ರಹಣ ಮತ್ತು ಛಾಯಾಕಲ್ಪ. ಚಂದ್ರಗ್ರಹಣದಲ್ಲಿ ಇದು 4 ವಿಧ. ಸೂರ್ಯಗ್ರಹಣದಲ್ಲಿ ಖಗ್ರಾಸ ಸೂರ್ಯಗ್ರಹಣ, ಖಂಡಗ್ರಾಸ ಸೂರ್ಯಗ್ರಹಣ, ಹೀಗೆ ಇದೆರಡು ಮಾತ್ರ ಬರ್ತದೆ. ಛಾಯಾಕಲ್ಪ ಅಂತ ಇರೋದಿಲ್ಲ. ಅಥವಾ ಕಂಕಣ ಸೂರ್ಯಗ್ರಹಣ ಸಂಭವಿಸುವುದು ಸೂರ್ಯಗ್ರಹಣದಲ್ಲಿ. ಹೀಗೆ ಇದಿಷ್ಟು ಗ್ರಹಣಗಳು ಸಂಭವಿಸ್ತವೆ. ಈ ಥರದ ಈ ಗ್ರಹಣಗಳು ಸಂಭವಿಸುವಾಗ ಭೂಮಿಯ ಮೇಲೆ ವಿಶೇಷವಾದಂತಹ ಪರಿಣಾಮಗಳು ಉಂಟಾಗ್ತವೆ. ಈ ಸೂರ್ಯಗ್ರಹಣ ಸಂಭವಿಸುವುದು ಸಾಮಾನ್ಯವಾಗಿ ಅಮಾವಾಸ್ಯೆಗಳಂದು. ಚಂದ್ರಗ್ರಹಣ ಸಂಭವಿಸುವುದು ಸದಾ ಅದು ಹುಣ್ಣಿಮೆಗಳಂದು. ಯಾಕೆಂದರೆ ಚಂದ್ರ ಪೂರ್ಣ ಪ್ರಮಾಣದಲ್ಲಿ ಕಾಣುವ ಕಾಲ ಹುಣ್ಣಿಮೆಯ ದಿವಸ, ಪೂರ್ಣಿಮಾ ತಿಥಿಯ ದಿವಸ. ಆ ದಿವಸ ಚಂದ್ರ ಅರ್ಧ ಮರೆ ಆಗೋದೋ, ಸ್ವಲ್ಪ ಮರೆ ಆಗೋದೋ, ಪೂರ್ಣ ಮರೆ ಆಗುವುದೋ, ಅಥವಾ ಚಂದ್ರನಿಗೆ ಒಂದು ಹೊಗೆ ಥರದ ಮರೆ ಆಗುವಿಕೆ ಉಂಟಾಗುವುದೋ, ಹೀಗೆಲ್ಲ ಆದಾಗ ಆ ಘಟನೆಗೆ ಗ್ರಹಣ ಅಂತ ಹೇಳ್ತಾರೆ. ಸೂರ್ಯ ಮತ್ತು ಭೂಮಿಯ ಸುತ್ತ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇರುವಾಗ ಆ ಒಂದು ವೃತ್ತಕ್ಕೆ ಅದೊಂದು ಕಾಲ್ಪನಿಕ ವೃತ್ತದ ಯೋಗಫಲ ಉಂಟಾಗ್ತದೆ. ಅಲ್ಲಿ 2 ಬಿಂದುವಿನಲ್ಲಿ ಸೂರ್ಯನ ವೃತ್ತ ಮತ್ತು ಭೂಮಿಯ ಸುತ್ತ ಚಂದ್ರ ಸುತ್ತದ ವೃತ್ತ, ಇದೆರಡು ಸಂಪಾತವಾದಾಗ ಅದು 2 ಬಿಂದುಗಳಿಗೆ ರಾಹು ಬಿಂದು ಮತ್ತು ಕೇತು ಬಿಂದು ಅಂತ ಹೇಳ್ತಾರೆ. ಗುರುಜಿ, ಈ ಬಾರಿ ಕಾಣಿಸ್ಕೊಳ್ತಾ ಇರೋ ಖಗ್ರಾಸ ಚಂದ್ರಗ್ರಹಣವನ್ನ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಾರಂತೆ, ಹೌದಾ? ಯಾಕೆ, ಯಾವ ನಕ್ಷತ್ರದಲ್ಲಿ ಚಂದ್ರಗ್ರಹಣ ಕಾಣಿಸ್ಕೊಳ್ತಾ ಇದೆ? ಈ ಗ್ರಹಣಗಳು ರಾಹುವಿನ ಬಿಂದುವಿನಲ್ಲಿ ಅಥವಾ ಕೇತುವಿನ ಬಿಂದುವಿನಲ್ಲಿ ಜರುಗುತ್ತವೆ. ಅದಕ್ಕೆ ಅದನ್ನು ರಾಹುವಿನ ಬಿಂದುವಿನ ಕಾರಣದಿಂದ ಸಂಭವಿಸಿದಾಗ ಅದನ್ನು ರಾಹುಗ್ರಸ್ತ ಗ್ರಹಣ,
ಕೇತುವಿನ ಬಿಂದುವಿನ ಕಾರಣದಿಂದ ಸಂಭವಿಸಿದಾಗ ಕೇತುಗ್ರಸ್ತ ಗ್ರಹಣ ಅಂತ ಹೇಳ್ತಾರೆ. ಈ ಬಾರಿ ಸಂಭವಿಸಲಿಕ್ಕೆ ಇರುವುದು ರಾಹುಗ್ರಸ್ತ ಚಂದ್ರಗ್ರಹಣ. ಈ ರಾಹುಗ್ರಸ್ತ ಚಂದ್ರಗ್ರಹಣದಲ್ಲಿ ರಾಹುವಿನ ಬಿಂದು ಅಥವಾ ರಾಹು ಗ್ರಹ ಅಂತ ಅದನ್ನು ನಾವು ಗ್ರಹವಾಗಿಯೂ ಕಲ್ಪಿಸ್ತೇವೆ. ಅದು ಛಾಯಾಗ್ರಹವಾಗಿ ನಮ್ಮಿಂದ ಗುರುತಿಸಲ್ಪಡುತ್ತದೆ. ಆ ಗ್ರಹದ ಆ ತಿರುಗುವ ಆ ವೃತ್ತದ ವ್ಯವಸ್ಥೆ, ಆ ಬಿಂದುವಿನಲ್ಲಿ ಚಂದ್ರ ಪಾಸ್ ಆಗ್ತಾ ಇರುವಾಗ ಅಲ್ಲಿಗೆ ಚಂದ್ರನ ಮೇಲೆ ಭೂಮಿಯ ನೆರಳು ಬಿದ್ದಾವಾಗ ಸಂಭವಿಸುವ ಗ್ರಹಣ ಚಂದ್ರಗ್ರಹಣ ಆಗಿರುತ್ತದೆ. ಈ ಬಾರಿ ಪೂರ್ಣ ಭೂಮಿಯ ನೆರಳು ಚಂದ್ರನನ್ನು ಆವರಿಸುವುದರಿಂದ ಹುಣ್ಣಿಮೆಯ ದಿವಸ ಚಂದ್ರ ಕಾಣದೇ ಇರುವ ಅಮಾವಾಸ್ಯೆಯಂತಹ ಸ್ಥಿತಿ ಉಂಟಾಗ್ತದೆ. ಅದಕ್ಕೆ ಚಂದ್ರಗ್ರಹಣ ಅಂತ, ಖಗ್ರಾಸ ಚಂದ್ರಗ್ರಹಣ ಅಂತ ಸಂಭವಿಸ್ತದೆ. ಈ ಖಗ್ರಾಸ ಚಂದ್ರಗ್ರಹಣ ಖಗೋಳದಲ್ಲಿ ಸಂಭವಿಸುವುದು ಈ ಬಾರಿ ಪೂರ್ವಭದ್ರಾ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸುತ್ತಿರುವಾಗ. ಅಶ್ವಿನಾದಿ 27 ನಕ್ಷತ್ರಗಳಲ್ಲಿ ಚಂದ್ರ ಖಗೋಳದಲ್ಲಿ ಸಂಚರಿಸ್ತಾ ಇರ್ತಾನೆ. ಆ ಭೂಮಿಯ ಸುತ್ತ ಸಂಚರಿಸ್ತಾ ಇರುವಂಥ ಚಂದ್ರ ಪೂರ್ವಭದ್ರಾ ನಕ್ಷತ್ರದಲ್ಲಿ ಆ ಒಂದು ಕಕ್ಷಾವೃತ್ತದಲ್ಲಿ ಅದನ್ನು ನಾವು 12 ರಾಶಿಗಳಾಗಿ ವಿಭಾಗಿಸಿ 27 ನಕ್ಷತ್ರಗಳಾಗಿಯೂ ವಿಭಾಗಿಸಿರ್ತಾರೆ ಜ್ಯೋತಿಷ ಗಣಿತಜ್ಞರು. ಆ ಥರದಲ್ಲಿ ವಿಭಾಗಿಸಿದ್ರಲ್ಲಿ ಪೂರ್ವಭದ್ರಾ ನಕ್ಷತ್ರದ ಆ ವಿಭಾಗದಲ್ಲಿ ಚಂದ್ರನಿದ್ದಾಗ ಈ ಗ್ರಹಣ ಸಂಭವಿಸ್ತದೆ. ಆದ್ದರಿಂದ ಇದಕ್ಕೆ ಪೂರ್ವಭದ್ರಾ ನಕ್ಷತ್ರದಲ್ಲಿ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಅಂತ ಅನ್ನಿಸಲ್ಪಡ್ತದೆ. ಅದು ಪೂರ್ವಭದ್ರಾ ನಕ್ಷತ್ರ ಅನ್ನೋದು 2 ರಾಶಿಗಳಲ್ಲಿ ವಿಭಾಗ ಆಗಿರ್ತದೆ. ಪೂರ್ವಭದ್ರಾ ನಕ್ಷತ್ರದ 3 ಪಾದ ಕುಂಭರಾಶಿಯಲ್ಲಿಯೂ 1 ಪಾದ ಮೀನರಾಶಿಯಲ್ಲಿಯೂ ಅದು ವಿಭಾಗ ಆಗಿರ್ತದೆ. ಇದು ಪೂರ್ವಭದ್ರಾ ನಕ್ಷತ್ರ ಕುಂಭರಾಶಿಯಲ್ಲಿ ಇರುವ ಹೊತ್ತಿಗೆ ಈ ಗ್ರಹಣ ಸಂಭವಿಸ್ತದೆ. ಆದ್ದರಿಂದ ಪೂರ್ವಭದ್ರಾ ಕುಂಭರಾಶಿಯ ಚಂದ್ರ ಸ್ಥಿತ ಖಗ್ರಾಸ ಚಂದ್ರಗ್ರಹಣ ಎನಿಸಲ್ಪಡ್ತದೆ. ಈ ಖಗ್ರಾಸ ಚಂದ್ರಗ್ರಹಣ ಭೂಮಿ ನೆರಳು ಪೂರ್ಣ ಚಂದ್ರನಲ್ಲಿ ಆವರಿಸುವಂತಹ ಯೋಗ ಫಲದಲ್ಲಿ ಇದು ಹಾಗಾದರೆ ಇದು ಯಾವಾಗಲೂ ಸಂಭವಿಸುವುದಿಲ್ವೋ? ಯಾವಾಗಲೂ ಸಂಭವಿಸುವುದಿಲ್ಲ. ಹಾಗೆ ಸಂಭವಿಸಿದರೆ ಪ್ರತಿ ಹುಣ್ಣಿಮೆಯ ಕಾಲಕ್ಕೂ ಗ್ರಹಣ ಅಂತೂ ಉಂಟಾಗಬೇಕು, ಆಗೋದಿಲ್ಲ. ಭೂಮಿಯ ವೃತ್ತ, ಸೂರ್ಯನ ಸುತ್ತ ಭೂಮಿಯು ಒಂದು 13 ಡಿಗ್ರಿ ವಲನದಲ್ಲಿ ಸುತ್ತುತ್ತಾ ಇರ್ತಾನೆ. ಭೂಮಿಯ ಸುತ್ತ ಚಂದ್ರನು ಒಂದಷ್ಟು ಡಿಗ್ರಿ ವಲನದಲ್ಲಿ ಸುತ್ತುತ್ತಾ ಇರ್ತಾನೆ. ಆ ವಲನ ಅದು ಅವರು ಆ ಬದಿಗೆ ಈ ಬದಿ, ಆವಾಗಲೇ ನಮ್ಮಲ್ಲಿ ಭೂಮಿಯ ಸುತ್ತ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇರುವಾಗ ಅದು ಉತ್ತರಾಯಣ ದಕ್ಷಿಣಾಯಣ ಎಣಿಸಲ್ಪಡ್ತದೆ. ಅಥವಾ ಉತ್ತರದ ದಿಕ್ಕಿನಲ್ಲಿ ಚಂದ್ರ ಸುತ್ತುತ್ತಾ ಬರುವಾಗ ಉತ್ತರದ ದಿಕ್ಕಿಗೆ ವಲನವನ್ನು ಹೊಂದಿ ಆತ ಸುತ್ತುತ್ತಾ ಇರುವಾಗ ಅದು ಉತ್ತರಾಯಣ ಅಂತದೆ. ದಕ್ಷಿಣದ ಕಡೆ ಆತ ಭೂಮಿಯು ವಲನವನ್ನು ಹೊಂದಿ ಅದು ಹೊಂದುತ್ತಾ ಇರುವಾಗ ಅದು ದಕ್ಷಿಣಾಯಣ ಎನಿಸಲ್ಪಡ್ತದೆ. ಹಾಗೆ ಚಂದ್ರನಲ್ಲಿಯೂ ಹಾಗೆ ಇದು 13 ಡಿಗ್ರಿಗಿಂತ ಅಂತರ ಕಡಿಮೆ ಇದ್ದಾಗ ಆವಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತದೆ. ಚಂದ್ರನ ಮೇಲೆ ಪೂರ್ಣ ಬಿದ್ದಾವಾಗ ಅದು ಒಮ್ಮೊಮ್ಮೆ ಪಾರ್ಶ್ವವಾಗಿ ಅಂದರೆ ಸ್ವಲ್ಪ ಪೋರ್ಷನ್ ಆಗಿ ಮಾತ್ರ ಬೀಳ್ತದೆ. ಅದು ಆವಾಗ ಖಂಡಗ್ರಾಸ ಅಂತದೆ. ಕೆಲವೊಮ್ಮೆ ಭೂಮಿಯ ನೆರಳು ಬೀಳುವುದೇ ಇಲ್ಲ, ಭೂಮಿಯ ನೆರಳಿನ ಸುತ್ತ ಒಂದು ವೃತ್ತದ ಯೋಗಫಲದ ಸ್ಥಿತಿ ಶುರುವಾಗ್ತದೆ. ಆವಾಗ ಅದು ಚಂದ್ರನ ಒಂದು ಪ್ರಭೆಯನ್ನು ಸ್ವಲ್ಪ ಕಡಿಮೆ ಮಾಡ್ತದೆ. ಬಿಂಬ ಪೂರ್ಣ ಕಾಣ್ತಾ ಇರ್ತದೆ, ಪ್ರಭೆಯನ್ನು ಸ್ವಲ್ಪ ಕಡಿಮೆ ಬರ್ತದೆ, ಅದು ಛಾಯಾಕಲ್ಪ ಎನಿಸಲ್ಪಡ್ತದೆ. ಈ ಬಾರಿ ಇದು ಪೂರ್ಣ ಭೂಮಿಯ ನೆರಳು 13 ಡಿಗ್ರಿಯ ಅಂತರದ ಒಳಗಿನ ಇದರಲ್ಲಿ ಚಂದ್ರ ಬರ್ತಾ ಇರೋದ್ರಿಂದ ಭೂಮಿಯ ಸುತ್ತುವಂಥದ್ದು ಸೂರ್ಯನ ಬಿಂಬ ಭೂಮಿ ಮತ್ತು ಚಂದ್ರ ಅನ್ನೋದು 13 ಡಿಗ್ರಿಗಿಂತ ಒಳಗಿನ ಅಂತರದಲ್ಲಿ ಚಂದ್ರ ಇರ್ತಾ ಇರೋದ್ರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಪೂರ್ಣ ಬಿದ್ದು ಖಗ್ರಾಸ ಚಂದ್ರಗ್ರಹಣ ಎನಿಸಲ್ಪಡ್ತದೆ. ಇನ್ನು ಈ ಬಾರಿಯ ಚಂದ್ರಗ್ರಹಣವನ್ನ ಬ್ಲಡ್ ಮೂನ್ ಅಂತ ಕರೆಯೋದು ಯಾಕಾಗಿ ಗುರುಜಿ? ಕೆಂಪು ಚಂದ್ರ ಪ್ರಳಯವನ್ನೇ ಉಂಟು ಮಾಡ್ತಾನ? ಭಾರಿ ಗಂಡಾಂತರ ಏನಾದ್ರೂ ಕಾದಿದ್ಯಾ? ಈ ಖಗ್ರಾಸ ಚಂದ್ರಗ್ರಹಣದಲ್ಲಿಯೂ ಕಳೆದ ಕೆಲವು ವರ್ಷಗಳಿಂದ ಈ ವಿದ್ಯಮಾನ ಸಾಗ್ತಾ ಇದೆ. ಚಂದ್ರ ಸುತ್ತ ಭೂಮಿಯ ಹತ್ತಿರ ಬರ್ತಾ ಇರುವಾಗ ಈ ಖಗ್ರಾಸ ಚಂದ್ರಗ್ರಹಣ ಸಂಭವಿಸುವಾಗಲೂ ಆ ಚಂದ್ರನ ಮೇಲೆ ಭೂಮಿಯದಾದಂತಹ ಈ ನೆರಳು ಬೀಳುವಾಗ ಅಥವಾ ಭೂಮಿ ಅದರದಾದ ಚಂದ್ರನ ಪ್ರಭೆಯನ್ನು ಮರೆ ಮಾಡುವಾಗ ಅದು ಭೂಮಿಯ ಹತ್ತಿರದ ಚಂದ್ರನ ಅಂತರ ಸ್ವಲ್ಪ ಅದು ವೃತ್ತಾಕಾರದಲ್ಲಿ ಅವನು ಸಂಚರಿಸುವಾಗ ಕೆಲವೊಮ್ಮೆ ಆ ವೃತ್ತದ ಅಂತರ ಸ್ವಲ್ಪ ಕಡಿಮೆ ಆಗ್ತದೆ. ವ್ಯಾಸ ಭೂಮಿಯಿಂದ ಚಂದ್ರನ ಮಧ್ಯೆಯಿಂದ ತ್ರಿಜ್ಯ ಕಡಿಮೆ ಆವಾಗ ಅದು ಏನಾಗ್ತದೆ, ಈ ಭೂಮಿ ಮರೆಯಾಗಿಯೂ ಒಂದು ಕೆಂಪಿನ ಛಾಯೆ ಚಂದ್ರನ ಮೇಲೆ ಉಂಟಾಗ್ತದೆ. ಆದ್ದರಿಂದ ಅದಕ್ಕೆ ರಕ್ತಚಂದನ ಚಂದ್ರಗ್ರಹಣ ಅಂತ ಕರೀತಾರೆ ಇದನ್ನು. ಆದ್ದರಿಂದ ಅದು ರಕ್ತಚಂದನದ ಬಣ್ಣದಲ್ಲಿ ಚಂದ್ರ ಇರ್ತಾನೆ. ಆದ್ದರಿಂದ
ಆವರಿಸಿದವಾಗಲೂ ಚಂದ್ರ ಒಂದು ರೀತಿ ರಕ್ತಚಂದನದ ರೀತಿಯಲ್ಲಿ ಅವನದ್ದಾದಂಥ ಪ್ರಭೆ ಹೊರಗಿನಿಂದ ಇದಾಗ್ತದೆ. ಮತ್ತು ಆ ಚಂದ್ರ ಆ ಗ್ರಹಣ ಸಂಭವಿಸುವ ಹತ್ತಿರದ ಕಾಲದವರೆಗೂ ಅವನ ರಕ್ತಚಂದನದ ಬಣ್ಣದಲ್ಲಿ ಇರುತ್ತಾ ಭೂಮಿಯ ನೆರಳು ಆವರಿಸ್ತಾ ಪೂರ್ಣ ಆವರಿಸ್ತದೆ. ಆದ್ದರಿಂದ ಅದಕ್ಕೆ ರಕ್ತಚಂದನ ಚಂದ್ರಗ್ರಹಣ ಅಂತ ಈ ಬಾರಿಯ ಪ್ರಕ್ರಿಯೆಗೆ ಕರೀತಾರೆ. ಕಳೆದ ಕೆಲವು ವರ್ಷದಲ್ಲಿಯೂ ಅದೇ ನಡೀತಾ ಇದೆ. ಇದರಲ್ಲಿ ಒಂದು ವಿಷಯ ಇದೆ. ಈ ಗ್ರಹಣದಲ್ಲಿ ರಕ್ತಚಂದನ ಚಂದ್ರಗ್ರಹಣ ಅನ್ನೋದು ಭಾರೀ ಉತ್ಪಾತವನ್ನು ಉಂಟು ಮಾಡ್ತದೆ, ಪ್ರಳಯವನ್ನು ಉಂಟು ಮಾಡ್ತದೆ, ಮಹಾವ್ಯವಸ್ಥೆಗಳನ್ನು ಉಂಟು ಮಾಡ್ತದೆ ಅಂತ ಎಲ್ಲ ಇವತ್ತು ಸೋಕಾಳು ಜೋಯಿಸಿರು ಟಿ ವಿ ಮಾಧ್ಯಮದಲ್ಲಿ ಹೇಳಿ ಜನರನ್ನು ಹೆದರಿಸ್ತಾರೆ. ಒಂದು ವಿಷಯ ತಮಗೆ ನಾನಿದನ್ನು ಸಾದರಪಡಿಸ್ಲಿಕ್ಕೆ ಬಯಸ್ತೇನೆ. ಯಾವುದೇ ಗ್ರಹಣವು ಒಂದು ಉತ್ಪಾತವನ್ನು ಅಥವಾ ದೊಡ್ಡ ಗಲಿಬಿಲಿಯನ್ನು ಅಥವಾ ಮಹಾ ಭೂಮಿಯ ಅವಾಂತರವನ್ನು ಗ್ರಹಣದ ಕಾರಣದಿಂದ ಅದು ಉಂಟಾಗುವುದಿಲ್ಲ. ಆಯಾ ಕಾಲಕ್ಕೆ ಪ್ರಾಕೃತಿಕವಾದಂತಹ ವ್ಯವಸ್ಥೆಯ ಕಾಲದಲ್ಲಿ ಆಯಾ ಕಾಲಕ್ಕೆ ಭೂಮಿಯಲ್ಲಿ ಅದರದ ಉಷ್ಣತೆ ಜಾಸ್ತಿ ಆಗೋದು, ಉಷ್ಣತೆ ಕಡಿಮೆ ಆಗೋದು, ಪ್ರಕೃತಿಯ ನಾಶವನ್ನು ನಾವು ಮಾಡಿದ್ರಿಂದ ಆಗುವಂಥ ವ್ಯವಸ್ಥೆಗಳ ಕಾರಣದಿಂದ ಉತ್ಪಾತಾದಿಗಳು ಸ್ವಲ್ಪ ಹೆಚ್ಚಾಗ್ಬೋದು, ಭೂಕಂಪ ಆಗ್ಬೋದು, ಅಥವಾ ನೆರೆ ಬರ್ಬೋದು, ಅಥವಾ ಅದು ಬಿರುಗಾಳಿ ಬೀಸ್ಬೋದು, ಅಥವಾ ಜೋರಿನದಾದಂಥ ಮಳೆ ಅವಾಂತರ ಆಗ್ಬೋದು. ಇದೆಲ್ಲ ಪ್ರಾಕೃತಿಕವಾಗಿ ಆಗುವ ವ್ಯವಸ್ಥೆ. ಇದಕ್ಕೆ ಗ್ರಹಣದ ಸಂಬಂಧವನ್ನು ಕಲ್ಪಿಸಿ ಅಂತಹ ಎಲ್ಲ ಏನೇನೋ ಗಂಡಾಂತರ ಆಗ್ತದೆ ಅಂತ ಹೇಳುವುದು ಅಷ್ಟು ಸಮಂಜಸವಲ್ಲ. ಹಾಗಾದರೆ ಏನೂ ಆಗೋದಿಲ್ಲ? ಖಂಡಿತ ಆಗ್ತದೆ. ಯಾಕೆಂದರೆ ಪ್ರತಿ ಗ್ರಹರ ನಾವು ಚಂದ್ರ ಉಪಗ್ರಹ ಆಗಿದ್ದರೂ ಆತನದಾದಂಥ ಪರಿಣಾಮ ಭೂಮಿಯ ಜೀವಿಗಳ ಮೇಲೆ ಜಾಸ್ತಿ ಇರುವುದರಿಂದ ಆತ ಮನಕಾರಕವೂ ಹೌದು, ಬೇರೆ ಬೇರೆ ಕಾರಕತ್ವಗಳನ್ನು ಅವರಿಗೆ ನೀರಿನ ಕಾರಕತ್ವವೂ ಹೌದು, ಮನಕಾರಕತ್ವವೂ ಹೌದು, ಔಷಧಕಾರಕ ಹೌದು, ಸಸ್ಯಕಾರಕತ್ವ ಹೌದು. ಹೀಗೆ ಚಂದ್ರನಿಗೆ ಹಲವಾರು ಕಾರಕತ್ವಗಳನ್ನು ಕೊಟ್ಟಿರುವುದರಿಂದ ನಾವು ಜ್ಯೋತಿಷದಲ್ಲಿ ಅದಕ್ಕೆಲ್ಲ ಅದರದಂತಹ ಈ ಉದ್ದೀಪನ ಅವನತಿಗಳಿಗೆ ಕಾರಣ ಆಗ್ತಾನೆ. ಆದ್ದರಿಂದ ಆ ಪರಿಣಾಮಗಳೆಲ್ಲ ಉಂಟಾಗ್ತದೆ ಹೌದು. ಆದರೆ ಇಡೀ ವಿಶ್ವನಾಶ ಆಗುವ ಅಥವಾ ಪ್ರಾಕೃತಿಕವಾದಂಥ ಬಹುದೊಡ್ಡ ಉತ್ಪಾತ ಇಡೀ ವಿಶ್ವದಲ್ಲಿ ಆಗ್ತದೆ ಅಂಥದ್ದೆಲ್ಲ ಗ್ರಹಣದ ಕಾಲದಿಂದ ಸಂಭವಿಸುವುದಿಲ್ಲ. ಅದರ ಬಗ್ಗೆ ಯಾರೂ ಭೀತರಾಗಬೇಕಾದ ಅಗತ್ಯ ಇಲ್ಲ. ಗುರುಜಿ, ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಗ್ರಹಣದ ಕಾಲಮಾನ ಬದಲಾಗುತ್ತಾ? ಹಾಗೆ ಖಗ್ರಾಸ ಚಂದ್ರಗ್ರಹಣದ ಸ್ಪರ್ಶಕಾಲ, ಮಧ್ಯಕಾಲ, ಮೋಕ್ಷಕಾಲದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಬಾರಿಯ ನಾನಾಗಲೇ ಹೇಳಿದಂತೆ ಚಂದ್ರ ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಂದ್ರನು ಸಂಚರಿಸ್ತಾ ಇರುವಾಗ ಈ ಗ್ರಹಣ ಸಂಭವಿಸ್ತದೆ. ಚಂದ್ರನನ್ನು ಭೂಮಿಯ ನೆರಳು ಸ್ಪರ್ಶಿಸುವ ಪ್ರಾರಂಭ ಕಾಲ ಅದು 9:56 ಉಡುಪಿಯ ಕಾಲಮಾನದಂತೆ. ಅದೇ ಥರದಲ್ಲಿ ಆಯಾ ಪ್ರದೇಶದ ವ್ಯವಸ್ಥೆಯ ಸ್ಥಿತಿಯಲ್ಲಿ ಅದರದಾದಂಥ ವ್ಯತ್ಯಾಸದ ಕಾಲದ ವ್ಯವಸ್ಥೆಯ ಸ್ಥಿತಿಯನ್ನು ಸೂರ್ಯೋದಯದ ವ್ಯತ್ಯಾಸದ ಅನುಸಾರದಲ್ಲಿ ಆಯಾ ಕ್ಷೇತ್ರದಲ್ಲಿಯೂ ಅದನ್ನು ಸಮೀಕರಿಸಬಹುದು. ಹೀಗೆ 9:56 ಈ ಖಗ್ರಾಸ ಚಂದ್ರಗ್ರಹಣ ಪ್ರಾರಂಭ ಆಗಿ ಅನಂತರ ಭೂಮಿಯ ನೆರಳು ಚಂದ್ರನ ಮೇಲೆ ವ್ಯಾಪಿಸ್ತಾ ರಾಹುವಿನ ಬಿಂದುವಿನಲ್ಲಿ ವ್ಯಾಪಿಸ್ತಾ ಅರ್ಧ ಕಾಲಕ್ಕೆ ಬಂದು ಮತ್ತು ಪೂರ್ಣವಾಗಿ ಆವರಿಸಿ ಕೊನೆಗೆ ಬಿಡ್ತಾ ಬಂದು ಅದು ಕೊನೆಗೆ 1:26 ಮುಗೀತದೆ. ಇದು ಸ್ಪರ್ಶಕಾಲ 9:56 ಈ ಗ್ರಹಣ ಪ್ರಾರಂಭ ಆಗುವುದು ರಾತ್ರಿ 9:56 ಮತ್ತು ಇದರದಾದಂತಹ ಅದರಲ್ಲಿ ಅದರದ್ದಾಗಿ ಅದು ಸಾಧಾರಣ ಚಂದ್ರನ ಪೂರ್ಣ ಪ್ರಮಾಣದ ಆವರಿಸುವಿಕೆ ಮುಂದರಿತಾ ಬಂದು ಮಧ್ಯದ ವ್ಯವಸ್ಥೆಗೆ ಬರೋದು 11:02 11:40 ಅದರದ್ದಂಥ ಪೂರ್ಣ ಚಂದ್ರ ಪರಿಪೂರ್ಣವಾಗಿ ಅಷ್ಟೊತ್ತು ಅದನ್ನು ಆವರಿಸ್ತಾ ಇದ್ದು 11:42 ಅದು ಬಿಡುಗಡೆ ಆಗ್ತಾ ಬರ್ತದೆ. ಆನಂತರ ಅದರದ್ದಂಥ ಗ್ರಹಣ ಬಿಡುಗಡೆ ಆಗ್ತಾ ಬಂದು 1:26 ಪೂರ್ಣ ಗ್ರಹಣ ಮುಕ್ತವಾಗ್ತದೆ. ಚಂದ್ರನದಾದ ಆ ಒಂದು ಬಿಂಬ. ಹಾಗಾದ್ದರಿಂದ ಇದು 9:56 ಪ್ರಾರಂಭವಾಗಿ 11:02 ಖಗ್ರಾಸವಾಗಿ 11:42 ಆ ಖಗ್ರಾಸದ ಯೋಗಫಲದ ಸ್ಥಿತಿ ಇದ್ದು ಆನಂತರ ಅದು ಸ್ವಲ್ಪ ಕಾಲ ಇದ್ದು ಆನಂತರ ಅದು ಉನ್ಮೂಲನ ಆಗ್ತಾ ಬರ್ತಾ ಇದ್ದು ಪೂರ್ಣ ಆ ಚಂದ್ರನ ಬಿಂಬವನ್ನು ಈ ಭೂಮಿಯ ನೆರಳು ಬಿಟ್ಟು ಹೋಗೋದು ಅದು 1:26 ಹೀಗೆ ಇದು ಇಡೀ ಪ್ರಕ್ರಿಯೆ ಜರುಗೋದು 9:26 ಗುರುಜಿ, ಗ್ರಹಣಗಳು ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತವೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ ಚಂದ್ರಗ್ರಹಣ ಯಾರ ಮೇಲೆ ಪರಿಣಾಮ ಬೀರುತ್ತೆ? ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ? ಇದು ಇದ್ದಾಗ ಇದು ಯಾರ್ಯಾರ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ. ಇದು ಪರಿಣಾಮ ಹೇಗೆ ಬೀಳ್ತದೆ?
ಒಂದು ಚಂದ್ರನದಾದಂಥ ಬಿಂಬದ ಮೇಲಿನ ಸೂರ್ಯನ ಕಿರಣ ಬಿದ್ದು ಆ ಕಿರಣ ಮತ್ತು ಭೂಮಿಯದ್ದಾದಂಥ ಪ್ರತಿಫಲನದ ಕಿರಣವು ಚಂದ್ರನ ಮೇಲೆ ಬಿದ್ದು ಆ ಚಂದ್ರನದ್ದಾದಂತಹ ಒಂದು ಗ್ರಹ, ಚಂದ್ರನ ಉಪಗ್ರಹ ಅಂತ ನಾವು ಕರಿಬೋದು, ಅಥವಾ ಅದು ಪ್ರಮುಖವಾಗಿ ಪರಿಣಾಮ ಬೀರುವುದರಿಂದ ನಮ್ಮ ಜ್ಯೋತಿಷಾಸ್ತ್ರ ಅದಕ್ಕೂ ಗ್ರಹತ್ವದ ಒಂದು ವಿದ್ಯಮಾನವನ್ನು ಕೊಟ್ಟಿದ್ದೇವೆ, ಅದೊಂದು ಅಭಿಧಾನವನ್ನು ಕೊಟ್ಟಿದ್ದೇವೆ. ಅದರ ಮೇಲೆ ಬರೀ ಕಿರಣ ಬೀಳುತ್ತಾ ಇರುವ ಪರಿಪೂರ್ಣ ಪರಿಣಾಮದಿಂದ ಏನು ಹುಣ್ಣಿಮೆ ದಿವಸ ಆಗ್ತದೆ, ಆ ಕಿರಣದ ಜಾಲವನ್ನು ತಡೆ ಮಾಡುತ್ತಾ ಇರುವಾಗ ಆ ಚಂದ್ರನ ಕಿರಣ ಭೂಮಿಯ ಮೇಲೆ ಬಿದ್ದು ಆಗುವ ಪರಿಣಾಮ ಕಡಿಮೆ ಆಗ್ತಾ, ನೆರಳು ಪ್ರಭೆ ಕಾರಣದಿಂದ ಬರುವಾಗುವಂತಹ ಒಂದು ಪರಿಣಾಮ ಕಡಿಮೆ ಆಗೋದು, ಹೆಚ್ಚಾಗೋದು ಇತ್ಯಾದಿಗಳೆಲ್ಲ ಆಗುವಂಥ ಶುಭ ಪರಿಣಾಮ ಕಡಿಮೆ ಆಗ್ತಾ ಕೆಲವು ಕೆಟ್ಟ ಪರಿಣಾಮಗಳು ಜಾಸ್ತಿ ಆಗುವಂಥ ಕ್ರಮವು ಬರ್ತದೆ. ಅಥವಾ ಆ ವ್ಯತ್ಯಾಸ ಅದರದ್ದಂಥ ಕಿರಣದಿಂದ ಆಗುವಂತಹ ಪರಿಣಾಮಗಳ ವ್ಯತ್ಯಾಸ ಖಂಡಿತ ಆಗಲೇಬೇಕು. ಈಗ ಚಂದ್ರನಿಂದ ಪರಿಣಾಮ ಆಗುವುದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಇದರಲ್ಲಿ ಸಮುದ್ರದಲ್ಲಿ ಜಲದಾದಂತಹ ಆ ತೆರೆಗಳು ಜಾಸ್ತಿ ಆಗುವುದನ್ನು ನಾವು ಕಾಣುತ್ತೇವೆ. ಮನೋರೋಗಿಗಳಿಗೆ ಮನಸ್ಸು ಜಾದಂಥ ಚಂಚಲದ ಗೊಂದಲ ಆಗುವುದನ್ನು ನಾವು ಸ್ಥೂಲವಾಗಿ, ಈಗ ನಾನು ಉದಾಹರಣೆಯನ್ನು ಹೇಳೋದಿದ್ದರೆ ಪರಿಣಾಮ ಆಗ್ತಾಯಿದೆ, ಅದು ಜಾಸ್ತಿ ಆಗುವುದನ್ನು ಕಾಣುತ್ತೇವೆ. ಅದೇ ಥರದಲ್ಲಿ ಔಷಧೀಯ ಸಸ್ಯಗಳಲ್ಲಿ ವ್ಯತ್ಯಾಸದ ಸ್ಥಿತಿ ಆಗ್ತದೆ ಮತ್ತು ಪ್ರಾಕೃತಿಕವಾದಂಥ ವ್ಯವಸ್ಥೆಗಳಲ್ಲಿ ಎಲ್ಲ ಇದಾಗ್ತದೆ. ಮನಸ್ಸು ಪೂರ್ಣ ಚಂದ್ರನ್ನು ಕಾಣ್ತಾ ಇರುವಂಥ ಹುಣ್ಣಿಮೆಯ ದಿವಸಗಳಲ್ಲಿ ಮುದವನ್ನು ಕಾಣುತ್ತದೆ ಮತ್ತು ಆ ದಿವಸದ ವಾತಾವರಣದಲ್ಲಿ ಒಂದು ಲವಲವಿಕೆಯ ಯೋಗಫಲದ ಸ್ಥಿತಿ ಇರ್ತದೆ. ಯಾವಾಗ ಈ ಗ್ರಹಣವನ್ನು ಸಂಭವಿಸ್ತದೆ ಆಗ ಇದೆಲ್ಲ ವ್ಯತ್ಯಾಸದ ಸ್ಥಿತಿ ಸಂಭವಿಸ್ತದೆ. ಕಾರಣ ಆ ಕಿರಣದ ಲುಪ್ತಿತ್ವದಿಂದ. ಆ ಕಿರಣದ ಲುಪ್ತಿತ್ವದಿಂದ ಸಂಭವ ಆಗುವಂಥ ವ್ಯವಸ್ಥೆ ಸ್ಥಿತಿಯಲ್ಲಿ ಹಲವಾರು ಪರಿಣಾಮಗಳು ಏನಾಗ್ತವೆ. ಒಂದು, ಪ್ರಾಕೃತಿಕವಾದ ರವಷ್ಟು ವ್ಯತ್ಯಾಸಗಳ ಸ್ಥಿತಿಯಲ್ಲಿ ಅದರದಂಥ ಸಮೀಪದ ಕಾಲಗಳಲ್ಲಿ ಸ್ವಲ್ಪ ಆಗ್ತದೆ. ಇವತ್ತು ಚಂದ್ರಗ್ರಹಣ ಆದರೆ ಈ ವರ್ಷದ ಇಡೀ ಒಳಗೆ ಪರಿಣಾಮದ ಸ್ಥಿತಿಯಿಂದ ಅಲ್ಲ, ಅದರ ಪರಿಣಾಮ ಕೆಲವು ಸಮಯದವರೆಗೆ ಅದರದಂಥ ಪರಿಣಾಮ ಸ್ವಲ್ಪ, ಅದಕ್ಕೆ ಎಷ್ಟು ಕಾಲಮಿತಿ ಅಂತಲ್ಲ, ಸಾಧಾರಣ ಅದು ಒಂದು 15 ದಿವಸ ಇರ್ಬೋದು, 3 ದಿವಸದಿಂದ 15 ದಿವಸ, 1 ತಿಂಗಳು, ಹೀಗಿನವರೆಗೆಲ್ಲ ಪರಿಣಾಮ ಸಾಮಾನ್ಯವಾಗಿ ಆಗ್ತದೆ. ಅದು ಪೂರ್ಣವಾಗಿ ಕಾಣುವ ಪ್ರದೇಶಗಳಲ್ಲಿ ಮಳೆ ಬೆಳೆಗಳಲ್ಲಿ ವ್ಯತ್ಯಾಸದ ಸ್ಥಿತಿ ಆಗ್ತದೆ. ನೀರಿನದಂತಹ ಪ್ರವಾಹದಲ್ಲಿ ವ್ಯತ್ಯಾಸದ ಸ್ಥಿತಿ ಒಂದು ಚೂರಾಗ್ತದೆ. ದೈಹಿಕ ಮಾನಸಿಕವಾದಂತಹ ಆರೋಗ್ಯದ ಕಿರಿಕಿರಿಗಳಲ್ಲಿ ಕೆಲವು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಸಮೀಪದಲ್ಲಿರುವ ನಕ್ಷತ್ರಗಳು ಮತ್ತು ಅದರದ್ದಾದ ತ್ರಿಕೋಣ ನಕ್ಷತ್ರಗಳು, ಆ ರಾಶಿಗಳ ಜನ್ಮರಾಶಿ ಆಗಿರುವವರಿಗೆ, ಅದರದ್ದಾದಂಥ ಷಷ್ಠ ಮತ್ತು ಅಷ್ಟಮದ ನಕ್ಷತ್ರವಾಗಿರುವವರಿಗೆ, ಅವರಿಗೆಲ್ಲ ಅದೆಲ್ಲ ಪರಿಣಾಮದ ಸ್ಥಿತಿಯಲ್ಲಿ ಅದರದ್ದು ಸ್ವಲ್ಪ ವ್ಯತ್ಯಾಸಗಳ ಸ್ಥಿತಿಯಲ್ಲಿ ಅವರ ಜೀವಮಾನದ ವ್ಯವಸ್ಥೆಗಳಲ್ಲಿ ಆಗ್ತದೆ. ಪ್ರಕೃತಿಯಲ್ಲಿಯೂ ವ್ಯತ್ಯಾಸ ಆಗ್ತದೆ, ಮಳೆ ಬೆಳೆಗಳಲ್ಲಿಯೂ ವ್ಯತ್ಯಾಸ ಆಗ್ತದೆ, ಭೂಮಿಯದ್ದಾದಂತಹ ಒಳಗಿನ ಸ್ಥಿತಿಯಲ್ಲಿಯೂ ರವಷ್ಟು ವ್ಯತ್ಯಾಸದ ಸ್ಥಿತಿ ಆಗ್ಬೋದು. ಹೀಗೆಲ್ಲ ಆಗ್ತದೆ. ಆದ್ದರಿಂದ ಕೆಲವಷ್ಟು ಸಣ್ಣ ಪುಟ್ಟ ಅವಘಡಗಳು ಪ್ರಾಕೃತಿಕವಾಗಿ ಸಂಭವಿಸಬಹುದು. ಅದು ಬಿಟ್ಟರೆ ಇಡೀ ವಿಶ್ವವಿತ್ವಾತ ಅಂತ ಆಗ್ತದೆ, ಬಹಳ ಗಂಡಾಂತರ, ಇದು ಮಹಾಪಾಯಕಾರಿ ಅಂತ ಯಾರು ಹೆದರಬೇಕಾದ ಅಗತ್ಯ ಇಲ್ಲ. ಗುರುಜಿ, ನಿರ್ದಿಷ್ಟವಾಗಿ ಯಾವ ನಕ್ಷತ್ರದವರಿಗೆ, ಯಾವ ರಾಶಿಯವರ ಮೇಲೆ ಈ ಗ್ರಹಣ ಪರಿಣಾಮ ಬೀರುತ್ತೆ, ಅದು ಯಾಕಾಗಿ ಅನ್ನೋದನ್ನ ಹೇಳ್ತೀರಾ? ಯಾರಿಗೆಲ್ಲ ಈ ಗ್ರಹಣದ ತೊಂದರೆ ತೊಡಕುಗಳು ಸಂಭವಿಸ್ತವೆ, ನಾನಾಗಲೇ ಹೇಳಿದಂತೆ ಇದು ಪೂರ್ವಭದ್ರಾ ನಕ್ಷತ್ರ ಕುಂಭ ರಾಶಿಯಲ್ಲಿ ಸಂಭವಿಸ್ತದೆ. ಯಾವ ನಕ್ಷತ್ರದಲ್ಲಿ ಈ ಗ್ರಹಣಗಳು ಸಂಭವಿಸ್ತವೆ ಅದರ ಹಿಂದಿನ ಮತ್ತು ಮುಂದಿನ ನಕ್ಷತ್ರ, ಅನುಜನ್ಮ ಮತ್ತು ತ್ರಿಜನ್ಮದ ನಕ್ಷತ್ರಗಳು ಯಾವಾಗಲೂ ಪರಿಣಾಮವನ್ನು ಅನುಭವಿಸ್ತಾರೆ. ಆ ನಕ್ಷತ್ರಗಳವರು, ಆ ನಕ್ಷತ್ರದಲ್ಲಿ ಹುಟ್ಟಿದಂಥ ಜೀವಿಗಳಿಗೆ ಅದರದ್ದಾದಂಥ ಪರಿಣಾಮ ಜಾಸ್ತಿ ಆಗ್ತದೆ. ಅದು ಹೇಗೆ ಆ ನಕ್ಷತ್ರಗಳಿಗೆ ಮಾತ್ರ ಪರಿಣಾಮ ಆಗ್ತದೆ ಅಂತ ಯಾರಾದರೂ ಕೇಳಿದರೆ, ನಾವು ಹುಟ್ಟುವಾಗ ಚಂದ್ರ ಯಾವ ರಾಶಿಯಲ್ಲಿದ್ದು ಅದರದಾದ ಪರಿಣಾಮ ವ್ಯಕ್ತಿಗೆ ಆಗ್ತದೆ, ಆವಾಗ ಈ ಶರೀರದ ಮೇಲೆ ಒಂದು ಅದರದಂಥ ವೈಜ್ಞಾನಿಕವಾದ ಪರಿಣಾಮದ ಒಂದು ಸ್ಟ್ರಕ್ಚರ್ ಸಿದ್ಧಿ ಆಗ್ತದೆ. ಆ ಸ್ಟ್ರೇಚರ್ ಮತ್ತು ಸ್ಟ್ರಕ್ಚರ್ ಸಿದ್ಧಿ ಆದದ್ರೆ ಆ ಗ್ರಹಣದ ದಿವಸದ ಸ್ಥಿತಿಯಲ್ಲಿರುವಂಥ ನಕ್ಷತ್ರದ ಕಾಲದಿಂದ ಆ ಗ್ರಹದ ಪರಿಣಾಮ ಅಂಥ ನಕ್ಷತ್ರದ ವ್ಯಕ್ತಿಗಳಿಗೆ ಸ್ವಲ್ಪ ವ್ಯತ್ಯಾಸದ ಸ್ಥಿತಿ ಆಗುವುದು ಇದು ವೈಜ್ಞಾನಿಕವಾಗಿಯೂ ಸತ್ಯ ಆಗ್ತದೆ. ಹಾಗಾದ್ರಿಂದ ಪೂರ್ವಭಾದ್ರ ನಕ್ಷತ್ರ, ಅದರ ಹಿಂದೂ ಮತ್ತು ಮುಂದಿನ ನಕ್ಷತ್ರಗಳು ಶತಭಿಷ ನಕ್ಷತ್ರ ಮತ್ತು ಉತ್ತರ ಭಾದ್ರ ನಕ್ಷತ್ರ. ಹಾಗಾದ್ದರಿಂದ ಆ ನಕ್ಷತ್ರದವರಿಗೆ, ವಿಶೇಷವಾಗಿ ಪೂರ್ವಭದ್ರ ನಕ್ಷತ್ರ ಕುಂಭ ರಾಶಿಯವರಿಗೆ ಮತ್ತು ಅದರ ಸಮೀಪದ ನಕ್ಷತ್ರ ಆದಂತಹ ಮೀನ ರಾಶಿಯವರಿಗೆ, ಪೂರ್ವಭದ್ರ ಯಾವ ರಾಶಿಯಲ್ಲಿ ಪ್ರಾರಂಭ ಆಗ್ತದೆ ಅದರ 6ನೇ ರಾಶಿ ಅರ್ಥಾತ್ ಕರ್ಕಾಟಕ ರಾಶಿ, 8ನೇ ರಾಶಿ ಅರ್ಥಾತ್ ಕನ್ಯಾ ರಾಶಿ, ಹೀಗೆ ಕುಂಭರಾಶಿ, ಮೀನರಾಶಿ, ಕರ್ಕಾಟಕ ರಾಶಿ ಮತ್ತು 8ನೇ ರಾಶಿ ಆದ ಕನ್ಯಾ ರಾಶಿ, ಈ ಜನ್ಮ ರಾಶಿಗಳಾಗಿದ್ದವರು ಯಾರಿರ್ತಾರೆ
ಆ ರಾಶಿಗಳಲ್ಲಿ ಹುಟ್ಟಿದವರಿಗೆ ಈ ಗ್ರಹಣದ ಕಾಲದ ಪರಿಣಾಮ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಹಾಗೆ ನಕ್ಷತ್ರಗಳು ಇದು ಪೂರ್ವಭದ್ರಾ ನಕ್ಷತ್ರದಲ್ಲಿ ಉಂಟಾಗ್ತಾ ಇರುವುದರಿಂದ ಅದರ ಹಿಂದಿನ ನಕ್ಷತ್ರವಾದಂತಹ ಶತಭಿಷ ನಕ್ಷತ್ರ, ಅದರ ಮುಂದಿನ ನಕ್ಷತ್ರವಾದಂಥ ಉತ್ತರಾಭಾದ್ರಾ ನಕ್ಷತ್ರ ಮತ್ತು ಆ ಪೂರ್ವಭಾದ್ರಾ ನಕ್ಷತ್ರದ ಅನುಜನ್ಮ ನಕ್ಷತ್ರವಾದಂಥ ಪುನರ್ವಸು ನಕ್ಷತ್ರ, ಯಾಕಂದರೆ 9ನೇ ನಕ್ಷತ್ರ ಪುನರ್ವಸು ನಕ್ಷತ್ರ ಮತ್ತು 18ನೇ ನಕ್ಷತ್ರ ಅದು ವಿಶಾಖ ನಕ್ಷತ್ರ. ಹೀಗೆ ಪುನರ್ವಸು, ವಿಶಾಖ ಮತ್ತು ಪೂರ್ವಭಾದ್ರಾ, ಉತ್ತರಾಭಾದ್ರಾ, ಶತಭಿಷ ಈ ನಕ್ಷತ್ರಗಳಿಗೆ ಮತ್ತು ಕುಂಭರಾಶಿ, ಅದರ ಅವ್ಯವಹಿತ ಮೀನರಾಶಿ, ಆ ಬಳಿಕ ಮತ್ತು ಅದರದಂಥ ಷಷ್ಠ ರಾಶಿ ಕರ್ಕಾಟಕ ರಾಶಿ, ಅಷ್ಟಮದ ರಾಶಿ ಕನ್ಯಾ ರಾಶಿ. ಈ ಇಷ್ಟು ರಾಶಿಗಳಲ್ಲಿ ಹುಟ್ಟಿದ ಯಾವುದೇ ಜೀವಿಗಳಿಗೆ, ಮನುಷ್ಯರಿಗಾಗಲಿ ಇತರೆ ಜೀವಿಗಳಿಗಾದರೂ ಆ ಕಾಲದಲ್ಲಿ ಈ ಗ್ರಹಣದ ಕಾಲದಲ್ಲಿ ಮತ್ತು ಅದರ ಅವ್ಯವಹಿತ ಮುಂದೆ ಹಿಂದಿನ ಕಾಲದಲ್ಲಿಯೂ ಕೆಲವಷ್ಟು ದುಷ್ಪರಿಣಾಮಗಳು ಉಂಟಾಗುವ ಸಂಭವ ಇದೆ. ಈ ಗ್ರಹಣ ನೀವು ಕೆಲವು ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರಿ. ಹಾಗಾದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ, ಇಲ್ಲ ವ್ಯವಹಾರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಏನು ದುಷ್ಪರಿಣಾಮ ಆಗಬಹುದು? ಇದು ಗ್ರಹಣದ ಪರಿಣಾಮ ಪ್ರಕೃತಿಗೆ ಅಥವಾ ಪರಿಸರಕ್ಕೆ ಆಗುವ ಪರಿಣಾಮಕ್ಕಿಂತ ಇದು ಮನುಷ್ಯನ ಮೇಲೆ ಆಗುವ ಪರಿಣಾಮ ರವಷ್ಟು ಜಾಸ್ತಿ. ಏನಾಗ್ತದೆ? ಆರೋಗ್ಯದಲ್ಲಿ ರವಷ್ಟು ಏರುಪೇರು ಆಗ್ಬೋದು. ಮಾನಸಿಕ ವಿಹ್ವಲತೆ ಎಲ್ಲ ಕಾಯಿಲೆಯಿಂದ ಬಳಲುವವರಿಗೆ ಸ್ವಲ್ಪ ಇದು ಜಾಸ್ತಿ ಈ ನಕ್ಷತ್ರದವರಿಗೆ, ನಾನು ಹೇಳಿದಂಥ ರಾಶಿಯವರಿಗೆ ಶತಭಿಷ, ಪೂರ್ವಭಾದ್ರಾ, ಉತ್ತರಾಭಾದ್ರಾ ಮತ್ತು ಪೂರ್ವಭಾದ್ರದ ಅನುಜನ್ಮ ಪುನರ್ವಸು, ತ್ರಿಜನ್ಮ ನಕ್ಷತ್ರ, ಅದರದಂಥ ವಿಶಾಖ ನಕ್ಷತ್ರ ಈ ನಕ್ಷತ್ರದವರಿಗೆ ಸ್ವಲ್ಪ ಆ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮತ್ತು ಕುಂಭ, ಮೀನ, ಷಷ್ಠ ರಾಶಿ ಕರ್ಕಾಟಕ, ಅಷ್ಟಮ ರಾಶಿ ಕನ್ಯಾ ಈ ರಾಶಿಗಳವರಿಗೆ ಇದು ಸ್ವಲ್ಪ ಪರಿಣಾಮದ ಸ್ಥಿತಿ. ಆ ರಾಶಿಗಳಲ್ಲಿ ಹುಟ್ಟಿದವರಿಗೆ ಈ ಪರಿಣಾಮ ಆಗ್ಬೋದು. ಏನು ಪರಿಣಾಮ ಆಗ್ಬೋದು? ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಮಾನಸಿಕವಾದಂತಹ ರವಷ್ಟು ಕ್ಲೇಶ ಮತ್ತು ಅವರದ್ದಾದಂತಹ ವ್ಯಾವಹಾರಿಕವಾದಂಥ ವ್ಯವಸ್ಥೆಯಲ್ಲಿ ಈ ಚಂದ್ರಕಾರಕವಾದಂಥ ವ್ಯವಸ್ಥೆಗಳಲ್ಲಿ ಔಷಧೀಯ ಸಸ್ಯಗಳಿಂದ ಸಂಬಂಧಪಟ್ಟ ಉತ್ಪಾದನಾ ವ್ಯವಸ್ಥೆಯಿಂದ ಮಾಡುವ ವ್ಯಾಪಾರ ಇರ್ಬೋದು, ಔಷಧಿಗಳ ವ್ಯಾಪಾರವೇ ಇರ್ಬೋದು, ನೀರಿಗೆ ಸಂಬಂಧಪಟ್ಟಂಥ ವ್ಯವಹಾರದ ಯೋಗಫಲದ ಸ್ಥಿತಿ ಇರ್ಬೋದು, ಇತ್ಯಾದಿಗಳಲ್ಲಿ ಎಲ್ಲ ರವಷ್ಟು ವ್ಯತ್ಯಾಸಗಳಾಗುವಂತಹ ಚಂದ್ರಕಾರಕ ಎಲ್ಲ ವ್ಯವಸ್ಥೆಗಳಲ್ಲಿಯೂ ರವಷ್ಟು ವ್ಯತ್ಯಾಸವಾಗುವಂತಹ ಯೋಗಫಲದ ಸ್ಥಿತಿ ಇರ್ತದೆ. ಹಾಗಾದ್ದರಿಂದ ಹಾಗಾದರೆ ಈ ಎಲ್ಲ ಪರಿಣಾಮ ಆಗ್ತದೆ ಅಂತ ಹೇಳಿದರೆ ಪ್ರಾಕೃತಿಕವಾಗಿಯೂ ಇಡೀ ದೇಶಕ್ಕೂ ಪರಿಣಾಮದ ಸ್ಥಿತಿ ಆಗ್ಬೋದು. ಈ ಗ್ರಹಣದಿಂದ ವ್ಯಕ್ತಿಗಳ ಮೇಲೆ ಆಗುವಂತಹ ಪರಿಣಾಮವನ್ನ ತಡೆಯೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿರೋ ಪರಿಹಾರದ ಮಾರ್ಗ ಏನು? ದೇವರ ಜಪದಿಂದ ಗ್ರಹಚಾರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ನಮ್ಮ ವೀಕ್ಷಕರಿಗೆ ಪರಿಹಾರ ಮಾರ್ಗಗಳನ್ನ ತಿಳಿಸ್ಕೊಡಿ. ವ್ಯಕ್ತಿಗಳಿಗೂ ಪರಿಣಾಮ ಆಗಬಹುದು ಅಂತ ನೀವು ಹೇಳಿದ್ರಿ. ಹಾಗಾದರೆ ಇದಾಗುವುದನ್ನು ತಡೆಯೋದಂತೆ ಅಥವಾ ಇದಕ್ಕಾಗದಿರುವಂತೆ ನಾವು ಏನು ಮಾಡಬಹುದು ಅಂತ ಹೇಳಿದರೆ, ಮೊದಲನೆಯದಾಗಿ ದೈವಾಧೀನಂ ಜಗತ್ ಸರ್ವಂ ಅಂತ, ಈ ಜಗತ್ತೆಲ್ಲವೂ ನಾವು ದೇವರ ಅಧೀನ ಅಂತ ನಾವು ನಂಬುತ್ತೇವೆ. ಹಾಗಾದ್ದರಿಂದ ದೇವರದ್ದಾದಂತಹ ಜಪತಪಾನುಷ್ಠಾನ ಮಾಡಬೇಕು. ನಮ್ಮಲ್ಲಿ ಯಾವುದೇ ದೇವತಾ ಉಪಾಸನೆ ಮಾಡಬೇಕಾದ್ರೆ ನಾವು ಶುದ್ಧ ಶರೀರದಿಂದ ಮಾಡಬೇಕು ಅನ್ನೋದು ಶಾಸ್ತ್ರೀಯ ಸಂಪ್ರದಾಯ. ಆದ್ದರಿಂದ ಗ್ರಹಣ ಪ್ರಾರಂಭ ಆಗಬೇಕಾದ್ರೆ ರವಷ್ಟು ಮೊದಲು ಸ್ನಾನ ಮಾಡಿ ಅಥವಾ ಪ್ರಾರಂಭ ಆದ ಕೂಡಲೇ ಸ್ನಾನ ಮಾಡಿಕೊಂಡು ನಿಮಗೆ ಗೊತ್ತಿದ್ದ ದೇವರುಗಳ ಜಪ, ವಿಶೇಷವಾಗಿ ಶಿವನ ಮತ್ತು ದೇವಿಯ, ವಿಷ್ಣುವಿನ ಇತ್ಯಾದಿಗಳ ಜಪವನ್ನು ಮಾಡುವುದು, ಅಥವಾ ನಿಮಗೆ ಗೊತ್ತಿದ್ದ ಯಾವುದೇ ದೇವರುಗಳದಂಥ ಜಪ ತಪಾನುಷ್ಠಾನಗಳನ್ನು ಮಾಡ್ತಾ ಅರ್ಥಾತ್ ಧ್ಯಾನ ಮಾಡುವುದು ಮತ್ತು ನಿಮಗೆ ಗೊತ್ತಿರುವಂಥ ಮಂತ್ರಗಳ ಜಪ ಮಾಡಿದರೆ, ಯಾಕಂದರೆ ಗ್ರಹಣ ಕಾಲದಲ್ಲಿ ಮಂತ್ರಗಳ ಜಪ ಮಾಡಿದರೆ ಮನುಷ್ಯನ ಮಂತ್ರದ ಸಿದ್ಧಿ ಅದು ಜಾಸ್ತಿ ಆಗ್ತದೆ ಅಂತ ಶಾಸ್ತ್ರ. ಕಾರಣ ಎಲ್ಲವೂ ಗ್ರಹಣವು ದುಷ್ಪರಿಣಾಮವೇ ಕೊಡ್ತದೆ ಅಂತಲ್ಲ. ಆ ಗ್ರಹಗಳದ್ದಾದಂಥ ಈ ಗ್ರಹಣಗಳ ಕಾಲದಿಂದ ಅದರಲ್ಲಿ ಮನುಷ್ಯನದರಲ್ಲಿ ಒಂದು ರೀತಿಯಲ್ಲಿ ಆಂತರಿಕವಾದ ಕೆಲವು ಶಕ್ತಿಗಳ ಉದ್ದೀಪನದ ವ್ಯವಸ್ಥೆಯು ಸ್ಥಿತಿ ಆಗ್ತದೆ. ಮಂತ್ರ ಸಿದ್ಧಿ ಅಂದರೆ ಏನು? ಮಂತ್ರದ ಜಪತಪಾನುಷ್ಠಾನ ಮಾಡೋದರಿಂದ ಒಂದು ರೀತಿಯಲ್ಲಿ ನಮ್ಮ ಆತ್ಮವಿಶ್ವಾಸ ಹೆಚ್ಚುವುದು, ದೇವತಾ ಅನುಗ್ರಹ ಸಿದ್ಧಿಸುವುದು, ನಮ್ಮ ಮಾತು ಜನರಿಗೆ ಹೆಚ್ಚು ಪರಿಣಾಮ ಬೀಳುವುದು. ನಾವು ಯಾವುದೇ ರೀತಿಯಲ್ಲಿ ಏನನ್ನಾದರೂ ಹೇಳಿದರೆ ಅದು ಜನರಿಗೆ ಸನ್ಮಂಗಲವಾಗುವಂಥ ವ್ಯವಸ್ಥೆಯೋ ಅಥವಾ ತಪ್ಪು ಮಾಡಿದರೆ ಕೆಟ್ಟದಾಗ್ತದೆ ಅಂತ ಹೇಳುವಂಥದ್ದು ವ್ಯವಸ್ಥೆಯೋ ಅಂಥದ್ದೆಲ್ಲ ಅದು ಹೇಳಿದಾಗ ವಚನ ಸತ್ಯ ಆಗ್ತದೆ. ಈ ಥರದ ಮಂತ್ರಸಿದ್ಧಿಯ ಯೋಗ ಫಲ ಆ ಗ್ರಹಣ ಕಾಲದಲ್ಲಿ ಜಪತಪಾನುಷ್ಠಾನ ಮಾಡಿದರೆ ಆ ಮಂತ್ರಸಿದ್ಧಿಯ ಪರಿಣಾಮ ಮಾಡಿದ ಜಪ ಮಾಡಿದವರಿಗೆ ಸಿಗುವುದು ಜಾಸ್ತಿ.
ಹಾಗಾದ್ದರಿಂದ ಮಂತ್ರ ಜಪ ಮಾಡುವುದು ಗ್ರಹಣ ಕಾಲದಲ್ಲಿ ಅತ್ಯಂತ ವಿಹಿತವಾದಂತಹ ಒಂದು ಕ್ರಮ. ಉಪರಾಗ ಶಾಂತಿ ಅಂತಿದೆ. ಆ ಉಪರಾಗ ಶಾಂತಿ ಎಲ್ಲರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಗೊತ್ತಿದ್ದಂತಹ ಪುರೋಹಿತರ ಮುಖಾಂತರದ ವ್ಯವಸ್ಥೆ ಸ್ಥಿತಿಯಲ್ಲಿ ಮಾಡಿಸ್ಬೇಕು. ಅಂತಹ ಪುರೋಹಿತರುಗಳು ಗೊತ್ತಿದ್ದರೆ ಅವರನ್ನು ಮನೆಗೆ ಕರೆಸಿ ಆ ಉಪರಾಗ ಶಾಂತಿ ಗ್ರಹಣ ಕಾಲದಲ್ಲಿ ಮಾಡುವಂತಹ ಒಂದು ಹೋಮ ಹವನ ಅಂಥದ್ದನ್ನು ಮಾಡಬಹುದಾಗಿರ್ತದೆ ಮನೆಯಲ್ಲಿ ಅನುಕೂಲ ಇದ್ದವರು. ಅದಲ್ಲದಿದ್ದರೂ ಒಂದನೆಯದು ಈ ಜಪತಪಾನುಷ್ಠಾನ ಅತ್ಯಂತ ಪ್ರಮುಖ ಆಗ್ತದೆ. ಈಶ್ವರನ, ಗೌರಿಯ, ದುರ್ಗೆಯ ಅಥವಾ ಸ್ತ್ರೀ ಶಕ್ತಿಯ ಜಪ ಹೌದು, ರುದ್ರನ ವಿಭಿನ್ನ ರೂಪದ ಯಾವುದೇ ದೇವರುಗಳ ಜಪತಪಾನುಷ್ಠಾನ ಇದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ನವಗ್ರಹರದಂಥ ಜಪವನ್ನು ಮಾಡುವುದು ಒಳ್ಳೆಯದಾಗ್ತದೆ. ರಾಹುಗ್ರಸ್ತ ಅಂತಂದ್ರೆ ರಾಹುಕಾರಕನಾದಂಥ ನಾಗನ ಜಪತಪಾನುಷ್ಠಾನವು ಪ್ರಯೋಜನಕ್ಕೆ ಪರಿಸ್ಥಿತಿಗೆ ಬರ್ತದೆ. ಹಾಗಾದ್ದರಿಂದ ಮತ್ತೆ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ, ಕರ್ಕಾಟಕ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ, ಮತ್ತು ಶತಭಿಷ ನಕ್ಷತ್ರದಲ್ಲಿ, ಪೂರ್ವಭದ್ರ ನಕ್ಷತ್ರದಲ್ಲಿ, ಉತ್ತರಭಾದ್ರ ನಕ್ಷತ್ರದಲ್ಲಿ, ಪುನರುಸು ನಕ್ಷತ್ರದವರಿಗೆ, ವಿಶಾಖ ನಕ್ಷತ್ರದವರಿಗೆ ಇದೆಲ್ಲ ದೋಷ ಇರುವುದಿಲ್ಲ. ಆ ನಕ್ಷತ್ರಗಳಿಗೆ ಪರಿಣಾಮ ಎಲ್ಲ ಉಂಟಾಗೋದ್ರಿಂದ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಜಪಗಳು, ದೇವತಾ ಜಪಗಳನ್ನು ಇತ್ಯಾದಿಗಳನ್ನೆಲ್ಲ ಮಾಡುವುದರಿಂದಲೂ ಪ್ರಯೋಜನದ ಸ್ಥಿತಿ ಬರ್ತದೆ. ಗುರೂಜಿ, ಜಪಗಳನ್ನ, ದೇವರ ಸ್ಮರಣೆಯನ್ನ ರಾಶಿಗಳ ಅನುಗುಣವಾಗಿ ಮಾಡಬೇಕಾ, ಇಲ್ಲ ಯಾವುದೇ ರಾಶಿಯವರು ಯಾವುದೇ ದೇವರ ಸ್ಮರಣೆ ಮಾಡಬಹುದಾ? ನಿರ್ದಿಷ್ಟವಾಗಿ ಇಂತಹ ದೇವರ ಜಪ ಮಾಡಬೇಕು ಅನ್ನೋ ಉಲ್ಲೇಖ ಏನಾದರೂ ಇದೆಯಾ? ಈಗ ಕುಂಭರಾಶಿಯಲ್ಲಿ ಸಂಭವಿಸುವುದಾದ್ದರಿಂದ ಶನಿಗೆ ಕಾರಕರಾದಂತಹ ಈಶ್ವರ, ಹನುಮಂತ, ವೆಂಕಟರಮಣ ದೇವರುಗಳನ್ನು ಧ್ಯಾನಿಸಬಹುದು. ದ್ವಿತೀಯ ಮೀನರಾಶಿಯ ಅದಕ್ಕೆ ಅಧಿಪತಿ ಗುರು ಸರ್ವೇಶ್ವರ ಕಾರಕ, ಯಾವ ದೇವರುಗಳ ಜಪತಪಾನುಷ್ಠಾನವನ್ನು ಮಾಡ್ಬೋದು. ಕರ್ಕಾಟಕ ರಾಶಿ ಅಲ್ಲೇ ಅವರಿಗೆ ಪರಿಣಾಮ ಆಗ್ತದೆ. ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂಥ ದೇವರು ಅನ್ನಪೂರ್ಣೇಶ್ವರಿ, ಗೌರಿ, ರಾಜರಾಜೇಶ್ವರಿ, ಬನಶಂಕರಿ, ದುರ್ಗೆ ಇತ್ಯಾದಿ ಯಾವುದೇ ಸ್ತ್ರೀ ದೇವಿಗಳದ್ದಂಥ ಜಪತಪಾನುಷ್ಠಾನ ಮಾಡ್ಬೋದು. ಕನ್ಯಾ ರಾಶಿಯ ಅಧಿಪತಿ ಬುಧ, ಆದ್ದರಿಂದ ಬುಧನಿಗೆ ವಿಷ್ಣು ಕಾರಕತ್ವ. ಹಾಗಾದ್ದರಿಂದ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದೇ ಶ್ರೀರಾಮಾದಿ ವಿಷ್ಣುರಿತರ ಅವತಾರದ ದೇವರುಗಳದ್ದಾದಂತಹ ಜಪತಪಾನುಷ್ಠಾನವನ್ನು ಮಾಡ್ಬೋದು. ಹೀಗೆಲ್ಲ ಜಪ ತಪ ಅನುಷ್ಠಾನ ಅಂದರೆ ಏನು ಅಂದರೆ, ಆ ದೇವರುಗಳ ಮಂತ್ರಗಳು ಗೊತ್ತಿದ್ದರೆ, ಯಾವುದೇ ಮಂತ್ರ ಉಪದೇಶ ದೊರಕಿ, ನಿಮಗೆ ಗುರುಗಳಿಂದ ಉಪದೇಶ ದೊರಕಿ ಅಂಗನ್ಯಾಸ, ಕರನ್ಯಾಸ, ಧ್ಯಾನ, ಮಂತ್ರ ಜಪ, ಆ ಬೀಜ ಮಂತ್ರಗಳ ಜಪ ಅದಷ್ಟು ಗೊತ್ತಿದೆ ಅಂತಾದರೆ ಅಂಥದ್ದನ್ನು ಮಾಡುವುದಕ್ಕೆ ಜಪ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನಮಗೆ, ಅಂಥದ್ದು ಯಾವುದು ಗೊತ್ತಿಲ್ಲ, ನಾವು ಗೃಹಸ್ಥರು ಮನೆಯಲ್ಲಿ ಬೇಕಾದಂಥ ವ್ಯವಸ್ಥೆ ಮಾಡುವವರು ಅಂತಾದರೆ ಅಂಥವರು ಆವಾಗ ಅವರಿಗೆ ಗೊತ್ತಿದ್ದಂಥ ನಾನು ಹೇಳಿದಂತಹ ಆ ದೇವರುಗಳದ್ದಾದಂಥ ಧ್ಯಾನ ಶ್ಲೋಕಗಳು ಸಿಗ್ತದೆ. ಅದೂ ಗೊತ್ತಿಲ್ಲ, ಬೇಡ. ದೇವರಿಗೆ ಎಲ್ಲ ಭಾಷೆಯೂ ಬರ್ತದೆ ಕನ್ನಡ ಅವರಿಗೆ ಪ್ರಪಂಚದ, ಯಾಕಂದರೆ ದೇವರೇ ಸೃಷ್ಟಿಸಿದ ಈ ಪ್ರಪಂಚದಲ್ಲಿ ಪ್ರತಿಯೊಂದು ದೇವತಾ ಸೃಷ್ಟಿಯಾಗ್ತದೆ, ಭಾಷೆಯೂ ದೇವತಾ ಸೃಷ್ಟಿಯೇ. ಹಾಗಾದ್ರಿಂದ ನೀವು ನಿಮಗೆ ಗೊತ್ತಿರುವ ಭಾಷೆಯಲ್ಲಿ, ನಿಮ್ಮ ಮಾತೃಭಾಷೆ ಆಗೋದು ಗೊತ್ತಿರುವ ಭಾಷೆಯಲ್ಲಿ ಆಯಾ ದೇವರುಗಳ ಧ್ಯಾನ, ನಾನು ಆಗಲೇ ಹೇಳಿದಂತೆ ಶಿವನ, ವಿಷ್ಣುವಿನ, ಹನುಮಂತನ, ಗೌರಿಯ ವಿಭಿನ್ನ ರೂಪಗಳ, ಈಶ್ವರನ ವಿಭಿನ್ನ ರೂಪಗಳ, ವಿಷ್ಣುವಿನ ವಿಭಿನ್ನ ರೂಪಗಳ, ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರುಗಳ ಜಪ ತಪಾನುಷ್ಠಾನಗಳನ್ನು ಧ್ಯಾನ ನಿಮಗೆ ಗೊತ್ತಿದ್ದಂಥ ರೀತಿಯಲ್ಲಿ ಅವ್ರ ಹೆಸರನ್ನು ಹೇಳಿದ್ರೆ ಸರಿ. ನಿಮಗೆ ಈಗ ವಿಷ್ಣುವಿನದ್ದು ಯಾವುದೇ ಮಂತ್ರ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ, ನಾರಾಯಣ ಅಂತಲೇ ಹೇಳ್ಬೋದು. ಕೃಷ್ಣಾಯನಮ ಅಂತ ಹೇಳ್ಬೋದು. ರಾಮಾಯ ನಮಃ ಅಂತ ಹೇಳ್ಬೋದು. ಓಂ ನಮಃ ಶಿವಾಯ ಅಂತ ಹೇಳ್ಬೋದು. ಇಲ್ಲ ಸಂಸ್ಕೃತದಲ್ಲಿ ಹೇಳಲಿಕ್ಕೆ ಅದು ಅಕ್ಷರ ವ್ಯತ್ಯಾಸ ಆದರೆ ಕೃಷ್ಣ ಯೈ ನಮ ಅಂದರೆ ಅದು ದ್ರೌಪದಿಯನ್ನು ಧ್ಯಾನಿಸಿದಾಗ ಆಗ್ತದೆ. ಹಾಗಲ್ಲ. ಹಾಗಾದ್ರಿಂದ ಅದು ಗೊತ್ತಿಲ್ಲ ಅಂದರೆ ಕೃಷ್ಣದೇವರೇ ನಮಸ್ಕಾರ, ಕೃಷ್ಣದೇವರೇ ನಮಸ್ಕಾರ ಅಂಥೇಳಿ, ರಾಮದೇವರೇ ನಮಸ್ಕಾರ ಅಂಥೇಳಿ, ವಿಷ್ಣು ದೇವರೇ ನಮಸ್ಕಾರ ಅಂತ ಹೇಳಿ, ಹಾಗೆ ನಾನು ನಿಮ್ಮನ್ನು ಜಪಿಸ್ತೇನೆ ಅಂತ ಮನಸ್ಸಿನಲ್ಲಿ ಧ್ಯಾನಿಸಿ, ಹಾಗೆ ಶಿವನನ್ನು, ಹಾಗೆ ಶಿವದೇವರೇ ನಿಮ್ಮನ್ನು ಧ್ಯಾನಿಸ್ತೇನೆ ಅಂಥೇಳಿ, ರಾಜರಾಜೇಶ್ವರಿ ದೇವರೇ, ಅನ್ನಪೂರ್ಣೇಶ್ವರಿ ದೇವರೇ, ಗೌರಿ ದೇವರೇ, ಪಾರ್ವತಿ ದೇವರೇ ನಿಮ್ಮನ್ನು ಧ್ಯಾನಿಸ್ತೇನೆ ಅಂತ ಹೀಗೆ ಹೇಳಿದರು ಅದು ದೇವರಿಗೆ ಸಲ್ಲುತ್ತದೆ. ದೇವರಿಗೆ ನಿಮ್ಮ ಯಾವ ರೀತಿಯ ಧ್ಯಾನವೂ ಸಲ್ಲುತ್ತದೆ. ಆ ಥರದಲ್ಲಿ ಜಪತಪಾನುಷ್ಠಾನವನ್ನು ಮಾಡ್ಬೋದು. ಉಪರಾಗ ಶಾಂತಿ ಅಂತ ಅನ್ಬೇಕಾದ್ರೆ ಅದು ಗೊತ್ತಿದ್ದಂಥ ಪುರೋಹಿತರ ಮುಖಾಂತರವೇ ಮಾಡಿಸ್ಬೇಕು. ಅದರದ್ದೇ ಬೇಕಾಗುವ ಅವರಿಗೆ ಅದರದ್ದಂಥ ಕ್ರಮಗಳೆಲ್ಲ ಗೊತ್ತಿರ್ತದೆ, ಅಂಥದ್ದೆಲ್ಲ ಮಾಡಬೇಕು. ಅದು ಉಪರಾಗ ಹೋಮದ ಸ್ಥಿತಿ. ಜಪತಪಗಳನ್ನ ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂದ್ರೆ, ಗ್ರಹಣ ಸ್ಪರ್ಶವಾಗುವ ಮುನ್ನ ಮಾಡಬೇಕಾ, ಸ್ಪರ್ಶವಾದ ಮೇಲ್ ಮಾಡಬೇಕಾ, ಅದರಿಂದಾಗುವ ಪ್ರಯೋಜನ ಏನೇನು, ಹಾಗೆ ಜಪ ಮಾಡುವಾಗ ನಿರ್ದಿಷ್ಟವಾಗಿ ಯಾವುದಾದ್ರೂ ವಸ್ತುಗಳನ್ನೇನಾದ್ರೂ ಬಳಸಬೇಕಾ? ಈ ಜಪತಪಾನುಷ್ಠಾನ ಯಾವಾಗ ಎಷ್ಟು ಮಾಡಬೇಕು? ನಿಜವಾಗಿ ಗ್ರಹಣ ಪ್ರಾರಂಭ ಕಾಲದಲ್ಲಿ ಸ್ನಾನ ಮಾಡಿ
ಆ ಜಪತಪಾನುಷ್ಠಾನ ಶುರು ಮಾಡಿ ಈ 3.5 ಗಂಟೆಯ ಗ್ರಹಣ ಕಾಲದಲ್ಲಿ ಈ ಜಪತಪಾನುಷ್ಠಾನ ಮಾಡುವುದರಿಂದ ಅದರದಾದಂಥ ಪರಿಣಾಮ ನಿಮ್ಮ ಮೇಲೆ ಬಹಳ ಆಗ್ತದೆ. ಮತ್ತು ಆ ಕಾಲದಲ್ಲಿ ಸ್ನಾನ ಮಾಡ್ತಾಯಿದ್ದರು, ಆ ಧ್ಯಾನ ಮಾಡ್ತಾಯಿದ್ದು, ಆ ಜಪತಪಾನುಷ್ಠಾನ ಆದ ನಂತರ ಉಪರಾಗ ಶಾಂತಿಯುತ ಮಾಡೋರು ಅದು ಆದ ನಂತರ ಆ ಬಳಿಕ ಸ್ನಾನ ಮಾಡಿ ಆ ನಂತರ ದೇವತಾ ಪೂಜೆ ಮಾಡಿಕೊಂಡು ಮುಂದುವರಿಕೊಂಡು ಹೋಗ್ಬೋದು. ಅಲ್ಲದೆ ಇನ್ನು ಮತ್ತೆ ಯಾವುದಾದ್ರೂ ವಸ್ತುಗಳನ್ನೇನಾದರೂ ಬಳಸಬೇಕಾ? ಹಾಂ, ಶುದ್ಧ ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿಸಿ ನಿಮ್ಮ ತಲೆಗೆ ಸುಳಿದು ಆ ಎಣ್ಣೆಯನ್ನು ತೆಗೆದು ಇಡೋದು. ಅದೇ ಥರದಲ್ಲಿ ಚಂದ್ರನ ಕಾರಕತ್ವ ಧಾನ್ಯವಾದಂತಹ ಅಕ್ಕಿ, ರಾಹುವಿನ ಕಾರಕತ್ವ ಧಾನ್ಯವಾದಂತಹ ಉದ್ದು, ಇದನ್ನು ತಲೆಗೆ ಸುಳಿದು ಒಂದು ಪಾತ್ರೆಯಲ್ಲಿ ಹಾಕಿ ಸುಳಿದು ಅದನ್ನು ತೆಗೆದು ಇಡೋದು ಮಾಡಿಕೊಂಡು, ಕೆಲವೊಂದು ಸಂದರ್ಭದಲ್ಲಿ ಆ ಅಕ್ಕಿ ಮತ್ತು ಉದ್ದಿಗೆ ನೀರನ್ನು ಹಾಕಿ, ಆ ಪಾತ್ರೆಯಲ್ಲಿ ತುಂಬ ನೀರನ್ನು ಹಾಕಿ ಅದರಲ್ಲಿ ಆ ಧಾನ್ಯವನ್ನು ಹಾಕಿ ಅದರ ಮೇಲೆ ನೀರು ಹಾಕಿ, ಅಂದರೆ ಅದನ್ನು ನೆನೆದು ಅದಕ್ಕಿಂತಲೂ ಮೇಲೆ ಬರಬೇಕು ನೀರು, ಅಷ್ಟು ನೀರಿಟ್ಟು ಆ ನೀರಿನಲ್ಲಿಯೂ ಮುಖ ನೋಡಿಸಿ ಇಡಲೂಬಹುದು. ಅದು ನೀರನ್ನು ಇಟ್ಟು ನೀರಿನಲ್ಲಿ ಅಕ್ಕಿಯನ್ನು ಮತ್ತು ಉದ್ದನ್ನು ಬೇರೆ ಬೇರೆ ಪಾತ್ರೆಯಲ್ಲಿ ಇಟ್ಟು ಶುದ್ಧ ಎಳ್ಳೆಣ್ಣೆಯಲ್ಲೂ ಈ ಪಾತ್ರೆಯಲ್ಲಿ ಹಾಕಿ ಇದು 3 ಇಟ್ಟು ಆ 3ರಲ್ಲಿಯೂ ಮುಖವನ್ನು ನೋಡಿಸಿ ಇಟ್ಟರು. ಅನಂತರ ಗ್ರಹಣ ಮುಗಿದ ನಂತರ ಮರು ದಿವಸ ರಾತ್ರಿ 1:30 ಹೊಂದಿರುವುದರಿಂದ ಆವಾಗ ಅದನ್ನು ಯಾರಿಗೆ ಕೊಡಲಿಕ್ಕೂ ಅಷ್ಟು ಸಮಂಜಸವಾದ ಕಾಲ ಅಲ್ಲ. ಆದ್ದರಿಂದ ಮರು ದಿವಸ ಮುಂಜಾನೆ ಸ್ನಾನ ಆದ ನಂತರ ಆ ಧಾನ್ಯಗಳನ್ನು ಅಕ್ಕಿ ಮತ್ತು ಉದ್ದನ್ನು ಅದನ್ನು ನೀವು ನೀರಿನಲ್ಲಿ ನೆನೆಸದೆ ಹಾಗೆಯೇ ಇಡ್ಬೋದು. ಹಾಗೇ ಇಟ್ಟಿದ್ರೆ ಅದಕ್ಕೆ ದಕ್ಷಿಣೆಯ ಒಂದು ಮೊಬಲಗನ್ನು, ನಿಮ್ಮ ಇಷ್ಟದ ಮೊಬಲಗನ್ನು ಇಟ್ಟು ಒಳ್ಳೆಯ ವಿಪ್ರರಿಗೆ ದಾನ ಮಾಡ್ಬೋದು. ಜಪತಪಾನುಷ್ಠಾನ ಮಾಡುವ ಶ್ರದ್ಧೆ ಇರುವಂತಹ ಉತ್ತಮ ಬ್ರಾಹ್ಮಣರಿಗೆ ಅದನ್ನು ದಾನ ಮಾಡ್ಬೋದು, ಅಥವಾ ದನಕ್ಕೆ ಕೊಡ್ಬೋದು. ಗುರುಜಿ, ಎಣ್ಣೆಗಳು ವ್ಯಕ್ತಿ ಮೇಲೆ ಗ್ರಹಣದ ಪರಿಣಾಮವನ್ನ ಹೇಗೆ ಕಡಿಮೆ ಮಾಡುತ್ತೆ? ದೇವಿಗೆ ಧಾನ್ಯಗಳನ್ನ ಕೊಟ್ರೆ ಗ್ರಹಚಾರ ದೂರ ಆಗುವುದು ಯಾವ ರೀತಿಲಿ? ಸುತ್ತಿದ ಈ ಎಣ್ಣೆಯನ್ನು ತುಳಿಯುವುದೋ ಈ ಧಾನ್ಯವನ್ನು ತುಳಿಯುವುದೋ ಇದು ಯಾಕೆ ಮಾಡ್ತೀರಿ? ನಿಮಗೆ ಆ ಗ್ರಹಣದಿಂದ ಆಗಬರುವುದಾದಂಥ ದುಷ್ಪರಿಣಾಮ ಈ ಕಾರಕ ಧಾನ್ಯ ಮತ್ತು ಆ ಎಳ್ಳೆಣ್ಣೆ ಅದು ಶಿವನಿಗೆ ಪ್ರಿಯವಾದಂಥ ವಸ್ತು ಆದದ್ದರಿಂದ ಅದನ್ನು ಶಿವನ ಕೆಮರ ಅಂತ ತಮಾಷೆ ಮಾಡ್ತೇವೆ ನಾವು. ಅಂದರೆ ಶಿವ ಅದರಲ್ಲಿ ನಮ್ಮನ್ನು ಕಾಣುತ್ತಾನೆ ಅಂತ, ಅದಕ್ಕೆ ಅದರಲ್ಲಿ ಮುಖ ನೋಡಬೇಕು ಅಂತ. ಹಾಗೆ ಕಾಣುತ್ತಾನೆ ಅಂತ ಇರೋದ್ರಿಂದ ಶಿವ ನಮಗೆ ಅಭಯ ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಶಾಸ್ತ್ರ ಇರೋದರಿಂದ ಆ ಎಣ್ಣೆಯನ್ನು ಈಶ್ವರ ದೇವಸ್ಥಾನದ ದೀಪಕ್ಕೋ ಈ ಧಾನ್ಯಗಳನ್ನು ಉತ್ತಮ ವಿಪ್ರರಿಗೂ ದಾನ ಮಾಡೋದು, ಅಥವಾ ಗೋವಿಗೆ ಕೊಡೋದು ಅಂತ ಹೇಳಿದ್ದಾನೆ. ಎಣ್ಣೆಯನ್ನು ಗೋವಿಗೆ ಕೊಡೋದಲ್ಲ, ಎಣ್ಣೆ ದೇವರ ದೀಪಕ್ಕೆ ಹಾಕೋದು. ದೇವಸ್ಥಾನಕ್ಕೆ ಕೊಡ್ಲಿಕ್ಕೆ ಅಲ್ದಿದ್ರು ಮನೆಯ ದೇವರ ದೀಪಕ್ಕೂ ಹಾಕಬಹುದು, ಅದನ್ನು ಹಾಕ್ತಾ ಉಪಯೋಗಿಸಬಹುದು. ಆನಂತರ ಈ ಧಾನ್ಯವನ್ನು ದನಕ್ಕೂ ತಿನ್ನಲಿಕ್ಕೆ ಕೊಡ್ಬೋದು. ದನಕ್ಕೂ ತಿನ್ನಲಿಕ್ಕೆ ಕೊಟ್ಟರೆ ಅದಕ್ಕೆ ನಮ್ಮ ದೋಷ ಟ್ರಾನ್ಸ್ಫರ್ ಆಗೋದಿಲ್ವ? ದನದ ಗೋವಿನ ದೇಹದಲ್ಲಿ 33 ಕೋಟಿ ದೇವತೆಗಳು ಆವಾಸ ಆಗಿದ್ದು ಯಾವುದನ್ನು ಪಚನ ಮಾಡುವಂತಹ ಶಕ್ತಿ, ಆ ದೇವತಾ ಸಾನ್ನಿಧ್ಯದ ಶಕ್ತಿ ಆ ಗೋವಿಗೆ ಕೊಡ್ತದೆ ಅಂತ ನಂಬುವ ಹಿಂದೂಗಳು ನಾವು. ಆದ್ದರಿಂದ ಈ ಧಾನ್ಯದಿಂದ ಅದಕ್ಕೆ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ. ಆದರೆ ಇದುವರೆಗಿನ ಇತಿಹಾಸವೇ ಇಲ್ಲ. ಆದ್ದರಿಂದ ಅದನ್ನು ಗೋವಿಗೆ ಕೊಡ್ಬೋದು. ಬ್ರಾಹ್ಮಣರಿಗೆ ಕೊಟ್ಟರೆ ನಮ್ಮದು ಗ್ರಾಚಾರ ಅವರಿಗೆ ಹೋಗುದಾ ಅಂತ. ಬ್ರಾಹ್ಮಣರು ಅಂತ ಜಪತಪಾನುಷ್ಠಾನ ಮಾಡಿದ ಬ್ರಾಹ್ಮಣರು ಅಂತ ಹೇಳಿದ್ದು ನಾನು. ಅದಕ್ಕೆ ಜಪತಪಾನುಷ್ಠಾನ ಮಾಡುವ ಬ್ರಾಹ್ಮಣರಿಗೆ ಕೊಟ್ಟರೆ ಅವರು ಯಾವುದೇ ಇನ್ನೊಬ್ಬರ ದೋಷವನ್ನು ದಾನ ತಗೊಳ್ಳುವ ಯಾವುದೇ ಬ್ರಾಹ್ಮಣ ನಿತ್ಯ ಜಪತಪಾನುಷ್ಠಾನ ಮಾಡಿ ಸಿದ್ಧ ಪುರುಷನಾಗಿರುವ, ಅರ್ಥಾತ್ ಅವನಲ್ಲಿ ಒಂದು ಸಿದ್ಧಿಯ ಶಕ್ತಿ ಇರಬೇಕು. ಅಂತಹವನಿಗೆ ಯಾವುದೇ ಕೊಟ್ಟರು ಯಾವುದನ್ನು ಈ ಸಿದ್ಧಿಯಿಂದ ಪರಿಹರಿಸುವ ದೈಹಿಕವಾದಂಥ ಸಾಮರ್ಥ್ಯ ಮತ್ತು ಅವನ ದೈಹಿಕವಾದಂಥ ಅವನ ಹತ್ರದಾದಂಥ ವಿಶೇಷವಾದಂಥ ಶಕ್ತಿಯೂ ಇರ್ತದೆ. ಹಾಗಾಗಿ ಅವನಿಗೆ ಕೊಟ್ಟರೆ ಅದನ್ನು ನಿಭಾಯಿಸಬಲ್ಲ. ಹಾಗಾದ್ದರಿಂದ ಅದಕ್ಕೆ ಇಮ್ಯುನಿಟಿ ಇರುವ ಇಂಜೆಕ್ಷನ್ ಕೊಟ್ಟವರಿಗೆ ಈಗ ಯಾವುದೇ ಒಂದು ರೀತಿಯ ರೋಗಿಯ ಚಿಕಿತ್ಸೆ ಮಾಡಲಿಕ್ಕೆ ಡಾಕ್ಟರಿಗೆ ಏನು ತೊಂದರೆ ಆದ, ಅದಕ್ಕೋಸ್ಕರ ಅವರು ಇಮ್ಯುನಿಟಿ ವ್ಯವಸ್ಥೆಗಳ ಸ್ಥಿತಿಯನ್ನು ಮಾಡ್ಕೊಳ್ತಾರೆ. ಹಾಗೆ ಈ ಜಪತಪಾನುಷ್ಠಾನ ಮಾಡಿದ ವಿಪ್ರರು ಅದರದಂಥ ಪರಿಣಾಮ ಆಗದಿರುವಂಥ ಇಮ್ಯುನಿಟಿಯನ್ನು ಹೊಂದುತ್ತಾರೆ ಅಂತ ಅನ್ನೋದರಿಂದ ಅವರಿಗೂ ಕೊಡಬಹುದು ಅಂತ ಶಾಸ್ತ್ರದ ಸ್ಥಿತಿ ಇರೋದು. ಉಪರಾಗ ಶಾಂತಿ ಮಾಡಿದರೆ ಅದ ನಂತರ ಸ್ನಾನ ಮಾಡಿ ಅನಂತರ ದೇವರ ಪೂಜೆ ಮಾಡಿ ಅನಂತರ ಸ್ವಲ್ಪ ಹೊತ್ತಿನ ಮೇಲೆ ಹೊಸತಾಗಿ ಅಡಿಗೆ ಮಾಡಿ ಉಣ್ಣಬಹುದು. ಗುರುಜಿ, ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಗ್ರಹಣ ಸ್ಪರ್ಶ ಎಷ್ಟು ಗಂಟೆಯ ಮುನ್ನ ಆಹಾರ ಸೇವಿಸಬೇಕು? ಒಮ್ಮೆ ಆಹಾರ ಸೇವಿಸಿದ್ರೆ ಏನಾಗುತ್ತೆ? ಅನಾರೋಗ್ಯದ ವ್ಯಕ್ತಿಗಳು ಅಥವಾ ವೃದ್ಧರು ಆಹಾರವನ್ನ ಸೇವಿಸಬಾರ್ದಾ? ಗ್ರಹಣದ ಮೊದಲು ಸಾಮಾನ್ಯ ಕನಿಷ್ಠ ಪಕ್ಷ, ಅರ್ಥಾತ್ ಅದರ ಮೊದಲು ತಿಂದ ಆಹಾರ ಪೂರ್ಣ ಜೀರ್ಣ ಆಗಿರಬೇಕು ಅನ್ನುವ ಕಾರಣಕ್ಕೆ 8 ಗಂಟೆಯ ಪೂರ್ವಭಾವಿಯಾಗಿ ನಾವು ಆರೋಗ್ಯವಂತ ಪುರುಷನೋ ಸ್ತ್ರೀಯೋ ಊಟ ಮಾಡಬೇಕು. ಅದರ ನಂತರ ಊಟ ಮಾಡಬಾರದು ಅಂತ ಶಾಸ್ತ್ರ ವಿಧಿಸ್ತದೆ.
ಅದು ಯಾಕೆಂದ್ರೆ 8 ಗಂಟೆ ಮೊದಲು ತಿಂದರೆ ಆಹಾರ ಪೂರ್ಣ ಜೀರ್ಣ ಆಗಿರ್ತದೆ. ಹಾಗಾದ್ದರಿಂದ ಅದರದ್ದಂಥ ಶಕ್ತಿ, ಆಹಾರದಿಂದ ದೊರಕಬೇಕಾದಂಥ ಪೌಷ್ಟಿಕಾಂಶಗಳೆಲ್ಲ ದೇಹಕ್ಕೆ ದೊರಕಿರ್ತದೆ ಅಂತ. ಅದು ಮಾಡದೇ ಇದ್ದರೆ ಅದರ ಮೊದಲು ಗ್ರಹಣದ ಅವ್ಯವಹಿತ ಪೂರ್ವದಲ್ಲಿ ಸ್ವಲ್ಪ ಹೊತ್ತಿನ ಮೊದಲು ಆಹಾರ ಸೇವಿಸಿದರೆ ಪೂರ್ಣ ಪಚನ ಆಗಿರುವುದಿಲ್ಲ. ಗ್ರಹಣ ಕಾಲದಲ್ಲಿ ಆಗಲಿರುವಂತಹ ಆ ವೈಜ್ಞಾನಿಕ ಪರಿಣಾಮಗಳು ಅಥವಾ ಕೆಮಿಕಲ್ ರಿಯಾಕ್ಷನ್ ಅಂತಲೂ ಹೇಳ್ಬೋದು, ಅಂಥದ್ದೇನು ಅದು ವ್ಯತ್ಯಾಸ ಆದಾಗ ಆಹಾರದಲ್ಲಿ ವ್ಯತ್ಯಾಸ ಸ್ಥಿತಿ ಆಗ್ಬೋದು. ಇದು ರವಷ್ಟು ಪರಿಣಾಮ ಆಗಬಹುದು ಅನ್ನುವ ಕಾರಣಕ್ಕೆ ಹಿಂದಿನವರು ಮಾಡಿದ ನಿಯಮ. ತಿಂದರೆ ಏನಾಗ್ತದೆ, ನಾವು ಸ್ಮಶಾನದಲ್ಲಿ ನಾವು ಹೋಗ್ತೇವೆ, ಸ್ಮಶಾನದಲ್ಲಿ ತಿಂತೇವೆ, ಅವರವ್ರದ್ದಾದಂತಹ ಆ ಒಂದು ಇದಕ್ಕೆ ಇದು ವಿಶ್ವಾಸಕ್ಕೆ ಸಂಬಂಧಪಟ್ಟದ್ದು, ನಂಬಿಕೆಗೆ ಸಂಬಂಧಪಟ್ಟದ್ದು, ಶಾಸ್ತ್ರೀಯವಾದಂಥ ವ್ಯವಸ್ಥೆ ಸ್ಥಿತಿಯಲ್ಲಿ ಅದರಲ್ಲಿ ಪರಿಣಾಮ ಏನಾಗಿದೆ, ಆ ಜಪತಪಾನುಷ್ಠಾನ ಮಾಡಿದವರಿಗೆ, ಈ ಥರದ ಆಚರಣೆ ಮಾಡಿದವರಿಗೆ ದೊರಕಿದಂಥ ಪರಿಣಾಮ ಪ್ರಾಪಂಚಿಕವಾಗಿ ಅದೆಷ್ಟು ದೊರಕಿದ್ದರಿಂದ ಅದನ್ನು ನಂಬಿಕೊಂಡು ಬಂದಿದ್ದೇವೆ. ಇದು ನಂಬಿಕೆಗೆ ಸಂಬಂಧಪಟ್ಟದ್ದು. ನಂಬುವುದಿಲ್ಲ ನಾವು ಹೀಗೆ ಮಾಡ್ತೇನೆ, ಆ ರೀತಿ ಮಾಡಿದವರಿಗೆ ಅನಾರೋಗ್ಯದ ವ್ಯವಸ್ಥೆ ಬಂದದ್ದು, ಮತ್ತೆ ಕೊನೆಗೆ ತುಂಬ ಅವರ ಜೀವನದ ಅದೃಷ್ಟದಲ್ಲಿ ವ್ಯತ್ಯಾಸ ಆದದ್ದನ್ನು ನಾವು ತುಂಬ ಕಾಣ್ತೇವೆ. ಹಾಗಾದ್ದರಿಂದ ಅವರವರದ್ದಾದಂಥ ಇಚ್ಛೆಗೆ ಸಂಬಂಧಪಟ್ಟದ್ದು ವಿನಃ ಇದನ್ನು ಬೇಕು. ಕಾಯಿಲೆ ಇದ್ದವರು ಅಥವಾ ಅನಾರೋಗ್ಯದ ವ್ಯವಸ್ಥೆ ಇದ್ದವರು ಅವರಿಗೆ ಏನು ಮಾಡಬೇಕು, ಅವರಿಗೆ ರವಷ್ಟು ಹೊತ್ತು ಹಸಿವನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವರಿಗೆ ವಿನಾಯಿತಿಯನ್ನು ಕೊಟ್ಟಿದೆ. ಗರ್ಭಿಣಿ ಸ್ತ್ರೀಯರು, ಅವರಿಗೆ ಮಗು ಇರ್ತದೆ, ಹಾಗಾದ್ದರಿಂದ ಅವರಿಗೆ ಜಾಸ್ತಿ ಶಕ್ತಿ ಬೇಕಾಗ್ತದೆ. ಹಾಗಾದ್ದರಿಂದ ಅವರಿಗೆ ಆಹಾರದಲ್ಲಿ ಹಸಿವನ್ನು ಅಟ್ಟೊತ್ತು ತಡ್ಕೊಂಡ್ರೆ ಅವರಿಗೂ ಮಗುವಿಗೂ ಏನೂ ಆಗ್ತದೋ ಗೊತ್ತಾಗೋದಿಲ್ಲ. ಹಾಗಾದ್ದರಿಂದ ಅವರಿಗೇನು ಮಾಡಬೇಕು, ವೃದ್ಧರಿಗೆ, ರೋಗಿಗಳಿಗೆ, ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಗ್ರಹಣದ ಕನಿಷ್ಠ ಪಕ್ಷ ಒಂದು 2-3 ಗಂಟೆಯ ಮೊದಲು ರವಷ್ಟು ದ್ರವ ಪದಾರ್ಥಗಳನ್ನು ಸೇವಿಸಬಹುದು ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಅದು ಯಾರೂ ಸೇವಿಸಬಹುದಾಗ್ತದೆ, ಅವರಿಗೆ ಅದು ಜಾಸ್ತಿ ಅದನ್ನು ಸೇವಿಸುವುದಕ್ಕೆ ವಿನಾಯಿತಿಯನ್ನು, ಬಾಕಿಯವರು ನೀವು ಅದನ್ನು ನಿರ್ಬಂಧಿಸಿದಷ್ಟು ಅವರಿಗೆ ಸತ್ಪರಿಣಾಮಗಳು ಜಾಸ್ತಿ. ಇವರಿಗೆ ಅನಿವಾರ್ಯ ಆದದ್ರಿಂದ ದ್ರವ ಪದಾರ್ಥ ಕೊಟ್ಟರೆ ಅದು 3 ಗಂಟೆ ಒಳಗೆ ಅದು ಮೂತ್ರವಾಗಿ ಹೋಗ್ತದೆ ಅಥವಾ ವ್ಯವಸ್ಥೆ ಆಗ್ತದೆ. ಮತ್ತು ಈ ಗ್ರಹಣದ 3 ಗಂಟೆ ಕಾಲದಲ್ಲಿ ಅದು ರಾತ್ರಿ ಆದದ್ರಿಂದ ನಿದ್ದೆ ಪರಿಣಾಮದ ಸ್ಥಿತಿಯಿಂದಾಗಿ ಅವರ ಮೇಲೆ ಅಷ್ಟು ಪರಿಣಾಮ ಆಗಲಿಕ್ಕಿಲ್ಲ ಅಂತ ಅನ್ನುವ ಕಾರಣಕ್ಕೆ. ಯಾಕಂದರೆ ರೋಗಿಗಳಿಗೋ ಅಥವಾ ಸ್ತ್ರೀಯರಿಗೆ, ಗರ್ಭಿಣಿ ಸ್ತ್ರೀಯರಿಗೋ, ಮಕ್ಕಳಿಗೋ ಅವರು ರಾತ್ರಿ 1.5 ಗಂಟೆವರೆಗೆ ನಿದ್ರೆ ಬಿಡುವ ಪ್ರಶ್ನೆ ಇರುವುದಿಲ್ಲ. ಹಾಗಾದ್ದರಿಂದ ಅವರಿಗೆ ಆ ಹೊತ್ತಿನ ಕಾಲದಲ್ಲಿ ಅವರು ವಿಶ್ರಾಂತಿ ಮಾಡ್ತಾ ಇರುವಾಗ ಆಹಾರ ಹೊಟ್ಟೆ ಖಾಲಿಯಾಗಿದ್ದರೂ ಅದೇನು ದುಷ್ಪರಿಣಾಮದ ವ್ಯವಸ್ಥೆ ಸ್ಥಿತಿ ಅಂತ ಆಗೋದಿಲ್ಲ. ಆದ್ದರಿಂದ 3 ಗಂಟೆಯ ಮೊದಲಿನ ಅವಧಿಯ ಒಳಗೆ ಅವರು ಸ್ವಲ್ಪ ಏನನ್ನಾದರೂ ದ್ರವ ಪದಾರ್ಥವನ್ನು ಸ್ವೀಕರಿಸಬಹುದು. ಅದರಿಂದಾಗಿ ದೇಹದ ಒಳಗಿನದು ಅದು ಮತ್ತು ಉಳ್ಕೊಂಡು ಈ ಕೆಮಿಕಲ್ ರಿಯಾಕ್ಷನ್ ಗ್ರಹಣದ ಕಾಲದಲ್ಲಿ ಆಗ್ತದೋ ಅದು ಆಗೋದಿಲ್ಲ. ಹಾಗಾದ್ದರಿಂದ ಅದನ್ನು ಸೇವಿಸಬಹುದು. ನಂತರ ಗ್ರಹಣ ಮುಗಿದ ನಂತರ ಹೊಸತಾಗಿ ಅಡುಗೆಯನ್ನು ಮಾಡಿ ಯಾರು ಬೇಕಾದರೂ ಉಣ್ಬೋದು. ಅದಲ್ಲದಿದ್ದರೆ ಅದರ ನಂತರ ಮಲಗುವ ಅವಧಿ ಆದದ್ದರಿಂದ ಅವರು ಹಸಿವನ್ನು ಕಂಟ್ರೋಲ್ ಮಾಡಲಿಕ್ಕಿದ್ರೆ ಮರುದಿವಸ ಬೆಳಿಗ್ಗೆ ಸ್ನಾನ ಮಾಡಿ ಅದನ್ನು ಊಟ, ಟಿಫಿನ್ ಇತ್ಯಾದಿಗಳನ್ನೆಲ್ಲ ಮಾಡಬಹುದು. ಇದು ಊಟೋಪಚಾರಕ್ಕೆ ಸಂಬಂಧಪಟ್ಟದ್ದು. ಗುರುಜಿ, ಗ್ರಹಣಕ್ಕೂ ಮುನ್ನ ಮಾಡಿದ ಆಹಾರವನ್ನ ಏನ್ ಮಾಡಬೇಕು? ಕೆಲವರು ತುಳಸಿ ಅಥವಾ ದರ್ಬೆ ಹಾಕಿಡ್ತಾರೆ. ಹಾಗೆ ಮಾಡಿದ್ರೆ ಯಾವುದೇ ಪರಿಣಾಮ ಉಂಟಾಗೋದಿಲ್ವಾ? ಬೇರೆ ದೇಶದವರು ಏನು ಮಾಡೋದಿಲ್ವಲ್ಲ? ಈ ಎಲ್ಲ ಪದಾರ್ಥಗಳನ್ನು ಆದಷ್ಟು ಮುಚ್ಚಿ ಇಡಬೇಕು ಅಂತ ಹೇಳ್ತಾರೆ. ಮುಚ್ಚಿ ಇಟ್ಟು ಅದರ ಮೇಲೆ ದರ್ಬೆ ಅಥವಾ ತುಳಸಿಯನ್ನು ಇಡಬೇಕು. ಹಾಲು, ಮೊಸರು ಇತ್ಯಾದಿಗಳು, ತುಪ್ಪ ಇತ್ಯಾದಿಗಳಲ್ಲಿದ್ದದ್ದನ್ನು ಬಿಸಾಡಲಿಕ್ಕೆ ಬರೋದಿಲ್ಲ. ಆವಾಗ ಅದರ ಮೇಲೆ ಪರಿಣಾಮ ಆಗೋದಿಲ್ವ? ಮುಚ್ಚಿ ಇಟ್ಟು ದರ್ಬೆ ಇಟ್ಟಾಗ ಆ ಕಿರಣದ ದರ್ಬೆ ಅಥವಾ ತುಳಸಿಯಿಂದ ಅದನ್ನು ಆಚ್ಛಾದನಗೊಳಿಸಿದಾಗ ಅದು ತಡೆಯನ್ನು ಉಂಟು ಮಾಡ್ತದೆ. ಅದು ಗ್ರಹಣ ಜಾಲದಿಂದ ರಕ್ಷಣೆಯ ಸ್ಥಿತಿಯನ್ನು ಕೊಡ್ತದೆ ಅಂತ. ಹಾಗಾದರೆ ನಮಗೂ ರಕ್ಷಣೆ ಅಂತ ಕೊಡ್ಬೋದು. ಆಯಿತು, ನಿಮ್ಮ ದೇಹವನ್ನು ಇಡೀ ದರ್ಬೆಯಿಂದ ಅದು ಹರಿತ ಗಾಯ ಆಗ್ತದೆ, ಹಾಗಾದರೆ ಇಡೀ ದರ್ಬೆಯಿಂದ ಮುಚ್ಚುತ್ತೀರಿ ಅಂತಾದರೆ ಅಥವಾ ತುಳಸಿಯಿಂದ ಮುಚ್ಚಿಕೊಳ್ತೀರಿ ಅಂತಾದರೆ ನಿಮಗೆ ಗ್ರಹಣದಲ್ಲಿ ದುಷ್ಪರಿಣಾಮ ಆಗದೆ ನೀವು ಅದನ್ನು ಮಾಡಿಕೊಂಡು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾದರೆ ಮಾಡ್ಬೋದು. ಆದರೆ ಅದು ಸಾಧುವಾದಂಥ ವಿಚಾರ ಅಲ್ಲ. ಆದ್ದರಿಂದ ಇದು ಪದಾರ್ಥಗಳಿಗೆ ಮಾತ್ರ ಈ ಥರದ ಒಂದು ಅಮೆಂಡ್ಮೆಂಟ್ಗಳನ್ನು ಹೇಗೆ ಮಾಡ್ಬೋದು ಅಂತ ಅನ್ನೋದನ್ನು ಹೇಳಿದ್ದಾರೆ. ಹಾಗಾದ್ದರಿಂದ ಇದೆಲ್ಲವೂ ವೈಜ್ಞಾನಿಕ ತರ್ಕಕ್ಕೆ, ಅಂದರೆ ಮಹಾವಿಜ್ಞಾನದಲ್ಲಿ ಮಾತನಾಡುವವರಿಗೆ ಅದಾಗದೇ ಅವರಿಗೆ ಅದರದ್ದಾದಂಥ ಒಂದು ಸಮಂಜಸ ಅಂತ ಅನ್ನದೇ ಇರ್ಬೋದು. ಇದಕ್ಕೆ ನನ್ನದಾದಂಥ ತರ್ಕ ಇಲ್ಲ. ಆದರೂ ಇದು ಪ್ರಪಂಚದಲ್ಲಿ ನಂಬಲ್ಪಟ್ಟ ಸತ್ಯ. ಅದರಿಂದ ಆದಂಥ ಸತ್ಪರಿಣಾಮದ ಯೋಗಫಲದ ಅದರ ದುಷ್ಪರಿಣಾಮದ ನಿಷೇಧ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಿದ್ರಿಂದ ಆದದ್ದು ಕಡಿಮೆ ಆದದ್ದು ಲೋಕವಿಹಿತವಾದಂಥ ನಂಬಿಕೆಯ ವ್ಯವಸ್ಥೆ. ಇದು ನಂಬಿಕೆಯ ಆಧಾರದಲ್ಲಿ ಇದೆಲ್ಲ ಸಿಗುವಂಥ ಯೋಗಫಲ. ಈಗ ಯಾವುದೋ ಒಂದು ಮಾತ್ರೆಯನ್ನು ತಿಳ್ಕೊಂಡ್ರೆ ಪರಿಣಾಮ ಆಗ್ತದೆ ಹೇಗೆ ಅನ್ನೋದನ್ನು ವಿಜ್ಞಾನದ ಸ್ಥಿತಿಯಲ್ಲೋ ತಿಳಿಯುವುದು ಹೇಗೆ? ಆ ಮಾತ್ರೆ ತಿಳ್ಕೊಂಡ್ರಾಗ 100 ಜನರಿಗೆ ಆ ಮಾತ್ರೆಯನ್ನು ಕೊಟ್ಟಾಗ ಯಾವ ತಾಪತ್ರಕ್ಕಾಗಿ ಆ ಮಾತ್ರೆ ಕೊಟ್ಟಿತ್ತೋ ಅದು ಪರಿಣಾಮ ಆಗಿದೆ ಅನ್ನೋದರಿಂದ ಆ ಮಾತ್ರೆ ಆ ಕಾಯಿಲೆಗೆ ಅಥವಾ ಆ ವೇದನೆಗೆ ಅದು ಪರಿಣಾಮ
ಪರಿಣಾಮ ಆಗ್ತದೆ. ಹಾಗೆ ಸಾವಿರಾರು ಜನರಿಗೆ ಈ ಗ್ರಹಣದ ಕಾಲದಲ್ಲಿ ಈ ಥರ ಎಲ್ಲ ಮಾಡಿದಾಗ ಆದ ಪರಿಣಾಮವನ್ನು ಅವಲೋಕಿಸಿದಂಥ ಋಷಿಮುನಿಗಳು ಹಿಂದಿನ ಕಾಲದಲ್ಲಿ ಈ ಶಾಸ್ತ್ರವನ್ನು ಬರೆಯುವಾಗ ಈ ಥರ ಹೇಳಿದ್ದಾರೆ. ಆದದ್ರಿಂದ ಇದು ಹೆಚ್ಚು ವಿಹಿತವಾದಂಥ ವಿಧಾನ ಅಂತ ನಾವು ನಂಬುವುದು ಇದು ಇದಾಗ್ತದೆ. ಇದು ಯಾರೂ ಯಾವುದೇ ಧರ್ಮ ಅಂತಿಲ್ಲ, ಎಲ್ಲರೂ ಅನುಸರಿಸಬಹುದಾದಂಥ ಕ್ರಮ. ನಾವು ಕ್ರಿಶ್ಚಿಯನರು, ನಾವು ಮುಸ್ಲಿಮರು, ನಾವು ದೇವರದಂತ ಅಂಥದ್ದು ಮಾಡೋದಿಲ್ಲ. ನಿಮ್ಮ ದೇವರ ಜಪ, ಇಷ್ಟ ದೇವರುಗಳ ಜಪ ತಪಾನುಷ್ಠಾನ ಮಾಡಬಾರ್ದು ಅಂತೇನಿಲ್ಲ, ಅಂದರೆ ಅವರನ್ನು ಮನಸ್ಸಿನಲ್ಲಿ ಧ್ಯಾನಿಸಬಾರ್ದು ಅಂತೇನಿಲ್ಲ. ದೇವತಾ ಧ್ಯಾನ ಅನ್ನೋದು ಎಲ್ಲ ಧರ್ಮದಲ್ಲಿ ಇರುವಂಥ ವಿಚಾರ. ಅದನ್ನು ಮಾಡಿಕೊಂಡು ಮುಂದರ್ಕೊಂಡು ಹೋಗ್ಬೋದು. ಸ್ನಾನ ಮಾಡುವುದು ಎಲ್ಲರೂ ಸ್ನಾನ ಮಾಡ್ತಾರೆ, ಬೇಕು ಹೋದರೆ ಅದನ್ನು ಮಾಡುವುದು ವಿಹಿತವಾದಂಥ ಇದು. ಹೀಗೆ ಧರ್ಮದ ಕಟ್ಟುಪಾಡುಗಳಿಲ್ಲದೆ ಯಾರೂ ಇದನ್ನು ಅನುಸರಿಸುವುದು, ಈ ಧಾನ್ಯ ಇತ್ಯಾದಿ ಇದು ಲೋಕಕ್ಕೆ ವಿಹಿತವಾದಂಥ ಒಂದು ಪರಿಹಾರದ ಕ್ರಮ. ಬೇರೆ ದೇಶದಲ್ಲಿ ಮಾಡೋದಿಲ್ಲ, ಅಲ್ಲಿ ಅವರದೇ ಆದ ಕ್ರಮದ ಯಾವುದೋ ಅವರು ಕಂಡುಕೊಂಡಿರಬಹುದು, ಅದು ಅವರವರಿಗೆ ಸಂಬಂಧಪಟ್ಟ ವಿಚಾರ. ಗುರೂಜಿ, ಈ ಗ್ರಹಣದಿಂದ ಮಹಾಪ್ರಕೃತಿಯ ವಿಕೋಪ ಆಗುತ್ತಾ? ಕೆಲವರಿಗೆ ಲಾಟ್ರಿ ಹೊಡೆಯುತ್ತೆ, ಅವರು ಕೋಟ್ಯಾಧೀಶರಾಗ್ತಾರೆ ಅಂತ ಹೇಳ್ತಾರೆ. ಈ ಬಗ್ಗೆ ಏನು ಹೇಳ್ತೀರಾ? ಈ ಗ್ರಹಣದಾದಂಥ ಮಹಾ ಉತ್ಪಾತ, ದೊಡ್ಡ ಭೂಕಂಪ ಆಗ್ತದೆ, ಮಹಾ ಜಲಪ್ರಳಯ ಆಗ್ತದೆ, ಮಹಾಪ್ರಾಕೃತಿಕ ವಿನಾಶ ಆಗ್ತದೆ. ದಯವಿಟ್ಟು ಯಾರು ಹೆದರಬೇಕು. ಅಥವಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೊಡ್ಡದಾದಂಥ ಗಂಡಾಂತರ ಆಗ್ತದೆ, ಪ್ರಾಣಾಪಾಯ ಬರ್ತದೆ, ಬಹಳ ದೊಡ್ಡ ಆರ್ಥಿಕ ವ್ಯವಸ್ಥೆಯ ಸ್ಥಿತಿ ಆಗ್ತದೆ ಅಂತ ಕೆಲವೆಲ್ಲ ಬೋಗಳೆ ಬಿಡ್ತಾರೆ. ಈ 3 ರಾಶಿಯವರಿಗೆ, ಈ 6 ರಾಶಿಯವರಿಗೆ ಈ ಗ್ರಹಣದ ನಂತರದಲ್ಲಿ ಲಾಟ್ರಿ ಹೇಳುತ್ತದೆ, ಅವರು ಕೋಟ್ಯಾಧೀಶರಾಗಲಿದ್ದಾರೆ. ಹಾಗಾಗೋದು ಹೌದಾಗಿದ್ದರೆ ಇವತ್ತು ಭಾರತದಲ್ಲಿ ಬಡತನ ಪೂರ್ವ ಹೋಗಿ ಭಾಳ ಕೋಟ್ಯಾಧೀಶರಾಗಿ ಬಿಡುತ್ತಿದ್ದರು. ಯಾಕೆಂದರೆ ಒಂದೊಂದು ಗ್ರಹಣ ಒಂದೊಂದು ಕಾಲದಲ್ಲಿ ಆಗ್ತದೆ, ಬೇರೆ ಬೇರೆ ನಕ್ಷತ್ರದಲ್ಲಿ. ಭಾರತದ ಒಟ್ಟು ಒಂದು 10 ವರ್ಷದ ಕಾಲದಲ್ಲಿ 27 ನಕ್ಷತ್ರದ ಬೇರೆ ಬೇರೆ ಅವಧಿಗಳಲ್ಲಿ ಗ್ರಹಣ ಆಗ್ತದೆ. ಹಾಗಿರ್ತಾ ಇರುವಾಗ ಆ ಗ್ರಹಣ ಆಗುವಾಗ ಎಲ್ಲರಿಗೂ ಒಟ್ಟು ಭಾರತದ ಅಥವಾ ವಿಶ್ವದ ಎಲ್ಲರೂ ಶ್ರೀಮಂತರ ಹಾಕೊಂಡು ಎಲ್ಲರೂ ಕೋಟ್ಯಾಧೀಶರು ಹಾಕೊಂಡು ಇವತ್ತು ಬಡ ರಾಷ್ಟ್ರಗಳು ಹೆಸರು ಹೇಳುವಂಥದ್ದೇ ಕ್ರಮದ ಸ್ಥಿತಿ ಇರ್ತಿರಲಿಲ್ಲ. ಅದೆಲ್ಲ ಬೊಗಳೆ ಬಿಡೋದು, ಜನರನ್ನು ಮಂಗ ಮಾಡುವಂಥ ವ್ಯವಸ್ಥೆ ಪರಿಣಾಮ ಆಗ್ತದೆ, ರವಷ್ಟು ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಆ ದುಷ್ಪರಿಣಾಮ ರವಷ್ಟು ಆಗುವುದನ್ನು ನಿಲ್ಲಿಸಬಹುದು. ಮಾನಸಿಕವಾದಂಥ ಕಿರಿಕಿರಿ, ಸ್ವಲ್ಪ ಆರ್ಥಿಕವಾದ ಅದೃಷ್ಟದಲ್ಲಿ ಏರುಪೇರು ರವಷ್ಟು ಆಗ್ತದೆ, ಆದರೆ ಅದು ಮಹಾ ಉತ್ಪಾತಕರ ಅಂತ ಆಗೋದಿಲ್ಲ. ಯಾಕಂದರೆ ಗ್ರಹಣ 3 ಗಂಟೆ ಕಾಲದಲ್ಲಿ ಆಗುವಂಥ ಪರಿಣಾಮ. ಅದರ ನಂತರ ಅದರ ಮೊದಲು ಅದರ ಇಡಿಯಾದಂಥ 360 ದಿವಸಗಳ ಕಾಲದ ಮತ್ತು ಉಳಿದ 364 ದಿವಸಗಳ ಕಾಲದಲ್ಲಿ ಗ್ರಹಣಗಳು 1-2 ಆಗ್ತದೆ, ಒಂದೊಂದು ವರ್ಷದಲ್ಲಿ ಕೆಲವೊಮ್ಮೆ 3 ಆಗ್ತದೆ. ಆ 3 ದಿವಸಗಳ ಹೊರತಾದ ಉಳಿದ ಎಲ್ಲ ದಿನಗಳಲ್ಲಿ ಗ್ರಹಣ ಇಲ್ಲದೇ ಇರುವಾಗ ಆಗುವ ಗ್ರಹಗಳ ಪರಿಣಾಮದ ಒಟ್ಟು ಮತ್ತು ಈ 3 ದಿವಸದ ವ್ಯತ್ಯಾಸದಿಂದ ಆಗುವುದಾದಂಥ ಪರಿಣಾಮ ಒಂದು. ಆ ಗ್ರಹಣದ ಪರಿಣಾಮ ಒಟ್ಟು ಬ್ಯಾಲೆನ್ಸ್ ಮಾಡಿದರೆ ಒಬ್ಬನ ಜೀವನದಲ್ಲಿ 365 3 ಪರಿಣಾಮ ಪರ್ಸೆಂಟೇಜ್ ಆಗ್ತದೆ ಎಷ್ಟು ವಿನಃ ಇಡೀ ಉತ್ಪಾತ ಆಗೋದು, ಇಡೀ ದೊಡ್ಡದಂಥ ವಿಪ್ಲವ ಆಗೋದು ಇತ್ಯಾದಿ ಎಲ್ಲ ಆಗೋದಿಲ್ಲ. ಆದ್ದರಿಂದ ಆ ಬಗ್ಗೆ ಭಯಪಡಬೇಕಾದ ಅಗತ್ಯ ಇಲ್ಲ. ಇದಿಷ್ಟು ಈ ಗ್ರಹಣದ ಸಂಬಂಧವಾದಂತಹ ನನ್ನದಾದಂಥ ವ್ಯಾಖ್ಯಾನ. ಇದರದ್ದನ್ನು ತಾವು ಗಮನಿಸಿಕೊಂಡು ಮಾಡಬಹುದು. ಗುರುಜಿ, ಖಗ್ರಾಸ ಗ್ರಹಣವನ್ನ ನಾವು ನೋಡಬಹುದಾ? ನೋಡಿದ್ರೆ ಏನಾಗುತ್ತೆ? ಈ ಗ್ರಹಣದನ್ನು ಇನ್ನೂ ಒಂದು ಜನರಲ್ಲಿ ಒಂದು ಪ್ರಶ್ನೆ ಉಂಟು, ಗ್ರಹಣವನ್ನು ನೋಡುವುದೇ ಅಂತ. ಸಾಮಾನ್ಯವಾಗಿ ಗ್ರಹಣದಂಥ ಕಿರಣ ನೇರ ದೇಹದಲ್ಲಿ ಬೀಳದಂತೆ ಮರೆ ಇರಬೇಕು ಅಂತ ಒಂದು ಶಾಸ್ತ್ರದ ವಚನ. ಆದರೆ ನಾನು ಆಗಲೇ ಹೇಳಿರುವುದಂತೆ ಯಾವುದೇ ಗ್ರಹಣದ ಮನುಷ್ಯನ ಮೇಲೋ ಪ್ರಕೃತಿ ಮೇಲೆ ಆಗುವ ಪರಿಣಾಮ ರವಷ್ಟು ಅದನ್ನು ತಡ್ಕೊಳ್ಳೋ ಧೈರ್ಯ ಮತ್ತು ಅದನ್ನು ತಡ್ಕೊಳ್ಳಬೇಕಾದ ಜಪತಪಾನುಷ್ಠಾನದ ಶಕ್ತಿಯನ್ನು ಕ್ರೋಢೀಕರಿಸಬಲ್ಲಂಥದ್ದು ಒಂದು ವ್ಯತ್ಯಾಸ. ಅದು ಗ್ರಹಣದ ನಂತರದ ದಿನಗಳಲ್ಲಿಯೂ ಜಪತಪಾನುಷ್ಠಾನವನ್ನು ಹೆಚ್ಚು ಮಾಡ್ತಾ ದೇಹದಲ್ಲಿ ಅದರದಂಥ ಪ್ರತಿರೋಧ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೂ ಬರ್ತದೆ. ಅಂಥದ್ದು ಮಾಡುವ ಧೈರ್ಯ ಇದ್ದರೆ ಯಾರೂ ಗ್ರಹಣವನ್ನು ನೋಡಬಹುದು. ಅದು ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ನೋಡಬಾರದು ಅಂತೇನಿಲ್ಲ, ವೈಜ್ಞಾನಿಕ ಕುತೂಹಲದಿಂದ ನೋಡ್ಬೋದು. ಆದಷ್ಟು ಮರೆ, ಯಾಕೆಂದರೆ ಮಕ್ಕಳು ಮಹಿಳೆಯರು ಜನರು ಆದಷ್ಟು ಮರೆಯಲ್ಲಿದ್ದ ಆ ಗ್ರಹಣದ ಕಿರಣದ ನೇರ ದುಷ್ಪರಿಣಾಮ ಆಗದೇ ಇರುವಂತೆ ಅದನ್ನು ಪ್ರತಿರೋಧ ಮಾಡಿದಾಗ ಅವರಿಗೆ ಅದರದಂಥ ರಕ್ಷಣೆ ಉಳ್ಳದು. ನಾನು ನೋಡ್ತೇನೆ ಏನಾಗ್ತದೆ, ಅದೇ ಆಗುವ ಪರಿಣಾಮ ರವಷ್ಟು ಆಗಬಹುದಾದ ಸಾಧ್ಯತೆಗಳಿದ್ದು ಜಪತಪನುಷ್ಠಾನ ಮತ್ತು ಯೋಗ ಇತ್ಯಾದಿಗಳದಂಥ ಪ್ರಾಕೃತಿಕವಾದ ದಾರ್ಢ್ಯತೆಯನ್ನು ದೇಹವನ್ನು ಹೊಂದಿಕೊಂಡು ಅದನ್ನು ನಿರ್ಬಂಧಿಸುವ ಯೋಗವು ಮನುಷ್ಯನಿಗೆ ಬರ್ತದೆ. ಹಾಗಾದ್ರಿಂದ ಗ್ರಹಣದ ಕುತೂಹಲದಿಂದ ಅದು ಏನು, ಯಾಕಂದರೆ ಈ ವಿದ್ಯಮಾನ ಸದಾ ಸಂಭವಿಸುವ ವಿದ್ಯಮಾನ ಅಲ್ಲದರಿಂದ ಅಪರೂಪಕ್ಕೊಮ್ಮೆ ಸಂಭವಿಸುವಂಥ ವಿದ್ಯಮಾನಗಳನ್ನು ನೋಡುವ ಕುತೂಹಲ ಇದ್ದವರು ರವಷ್ಟು ಹೊತ್ತು ಕಾಣಬಹುದು. ಚಂದ್ರಗ್ರಹಣವನ್ನು ಬರೀ ಕಣ್ಣಿನಲ್ಲಿಯೂ ನೋಡಲಿಕ್ಕೆ ಬರ್ತದೆ. ಅದು ಕಣ್ಣಿಗೇನು ಅಪಾಯವನ್ನು ಉಂಟು ಮಾಡೋದಿಲ್ಲ. ಅದಕ್ಕೆ ಯಾವುದೇ ಸಾಧನಗಳನ್ನು ಇಟ್ಟುಕೊಂಡು ನೋಡಬೇಕಾಗಿಲ್ಲ.
ನೋಡಬೇಕಾದ ಅಗತ್ಯದ ಸ್ಥಿತಿ ಇಲ್ಲ. ಸೂರ್ಯಗ್ರಹಣ ಆದರೆ ಮಾತ್ರ ನೇರ ಸೂರ್ಯನ ಕಿರಣ ನೇರ ಬಿದ್ದರೆ ಅಕ್ಷಿ ಪಟಲಕ್ಕೆ ತೊಡಕಾಗಬಹುದಾದ್ದರಿಂದ ಸೂರ್ಯಗ್ರಹಣವನ್ನು ಯಾವಾಗಲೂ ನೋಡಬೇಕಾದ್ರೂ ಅದಕ್ಕೆ ಬೇರೆ ಬೇರೆ ವೈಜ್ಞಾನಿಕವಾದ ಈಗ ಇದನ್ನು ಯಾವುದನ್ನು ಎಕ್ಸ್ರೇ ಫಿಲ್ಮನ್ನು ಅಡ್ಡ ಇಟ್ಟುಕೊಂಡು ನೋಡ್ಬೋದು ಅಂತ ಹೇಳ್ತಾರೆ. ಅಥವಾ ನೀರಿಗೆ ಇದರನ್ನು ಸಗಣಿಯನ್ನು ಬೆರೆಸಿ ಆ ನೀರಿನಲ್ಲಿ ಅದರದ್ದಂಥ ಮಂದತ್ವವನ್ನು ಉಂಟು ಮಾಡಿಸಿ ಅದರ ಮುಖಾಂತರ ಸೂರ್ಯನ ಕಿರಣ ಬಿದ್ದಾಗ ಆವಾಗ ಅಷ್ಟು ಪರಿಣಾಮ ಬೀರುವುದಿಲ್ಲ ಅಂತ ಹೇಳ್ತಾರೆ. ಸರಿಯಾದಂಥ ದಪ್ಪದ ಕೂಲಿಂಗ್ ಗ್ಲಾಸ್ ಇತ್ಯಾದಿಗಳನ್ನು ಹಾಕಿಕೊಂಡು ಅದನ್ನು ನೋಡ್ಬೋದು ಅಂತ ಹೀಗೆ ಅದೆಲ್ಲ ವಿಜ್ಞಾನದವರು ಮಾರ್ಗದರ್ಶನ ಕೊಡ್ತಾರೆ. ಆ ಥರದಲ್ಲಿ ಅದನ್ನು ನೋಡಬಹುದಾಗ್ತದೆ. ಹೀಗೆ ಗ್ರಹಣಗಳನ್ನು ನೋಡದೆ ಪ್ರಿವೆಂಟ್ ಮಾಡಿಕೊಳ್ಳುವುದರಿಂದ ಅದರ ಪರಿಣಾಮ ಕಡಿಮೆ ಆಗ್ತದೆ ಅಂತ. ಆದರೆ ಇಂತಹ ಒಂದು ಕೌತುಕಮಯವಾದಂಥ ವಿದ್ಯಮಾನವನ್ನು ನೋಡದೆ ನೀವು ಒಂದು ಅವಕಾಶವನ್ನು ಕಳ್ಕೊಳ್ತೀರಿ ಅಂತವೆಲ್ಲರೂ ಆಕ್ಷೇಪ ಮಾಡ್ತಬಹುದು. ಆದ್ದರಿಂದ ನೋಡಬಾರದು ಅಂತಲ್ಲ, ನೋಡುವುದಕ್ಕೆ ವಿಧಿವಿಧಾನದ ಕ್ರಮದ ಸ್ಥಿತಿಯಂತೆ ನೋಡೋದು. ಆದ್ದರಿಂದ ಅದು ಮತ್ತೆ ಇಡೀ ದಿನ ನೋಡ್ತಾ ಇರೋದು ಅಷ್ಟು ಸಮಂಜಸದ ಸ್ಥಿತಿ ಆಗಲಿಕ್ಕಿಲ್ಲ. ಸ್ವಲ್ಪ ಹೊತ್ತು ನೋಡೋದು, ಅನಂತರ ನಮ್ಮನ್ನು ನಾವು ಜಾಗ್ರತೆ ಮಾಡಿಕೊಳ್ಳೋದು, ಪುನಃ ಈ ಒಂದು ವಿದ್ಯಮಾನದ ಸ್ಥಿತಿ. ಯಾಕಂದರೆ ಎಷ್ಟೊತ್ತಿನ ಜರುಗ್ತದೆ ಅಂತ ಎಲ್ಲ ಈಗ ವೈಜ್ಞಾನಿಕವಾದ ಪುರಾವೆ ಸಿಗ್ತದೆ. ನಾನು ಆಗಲೇ ಹೇಳಿದಂತೆ 9:56ಕ್ಕೆ ಪ್ರಾರಂಭ ಆಗ್ತದೆ, 11:02 ಮಧ್ಯಕಾಲ ಆಗ್ತದೆ, ಅನಂತರ 11:42 ಸಮಯದ ಸ್ಥಿತಿಯಲ್ಲಿ ಅಥವಾ 11:02 ನಂತರ ಸ್ವಲ್ಪ ಹೊತ್ತಿನಲ್ಲಿ ಬಿಡುಗಡೆ ಶುರುವಾಗ್ತದೆ. ಬಿಡ್ತಾ ಬರುವಾಗ ಸೂರ್ಯ ಪ್ರಾರಂಭ ಆಗುವಾಗ ಮಧ್ಯಕಾಲದ ಸಮೀಪದಲ್ಲಿ, ಬಿಡುಗಡೆಯ ಕಾಲದ ಸಮೀಪದಲ್ಲಿ, ಆನಂತರ ಮೋಕ್ಷ ಆಗುವ ಹತ್ತಿರದ ಕಾಲದಲ್ಲಿ ನೋಡ್ತಾ ಇದ್ದರೆ ನಿಮಗೆ ಗ್ರಹಣದ ಅನುಭವ ಸಿಗ್ತದೆ. ಹಾಗೆ ರವಷ್ಟನ್ನು ನೋಡಬಹುದು. ಹೀಗೆ ನೋಡಿಕೊಂಡು ನೀವು ಮಾಡುವುದಿದ್ರೂ ಈ ಥರದ ಕ್ರಮದಲ್ಲಿ ಮುಂದುವರಿಸಬಹುದು. ಅಂತೂ ಈ ಗ್ರಹಣದಿಂದ ದೇಶಕ್ಕೆ, ಅದು ಕಾಣಿಸುವ ಪ್ರದೇಶದ ವಿಶ್ವಕ್ಕೆ ಯಾರಿಗೂ ಯಾವುದೇ ತೊಡಕಾಗದಿದ್ದಂತೆ ದೇವರು ರಕ್ಷಿಸಲಿ. ಜಪತಪಾನುಷ್ಠಾನದ ಎಲ್ಲರಿಗೂ ಶಕ್ತಿಯ ದೊರಕುವಂಥ ಯೋಗಫಲದ ಸ್ಥಿತಿ ಬರಲಿ. ಈ ವಸ್ತುಗಳನ್ನು ಉಪಯೋಗಿಸಿ ಅದನ್ನು ನಾನು ಹೇಳಿದ ಕ್ರಮದಲ್ಲಿ ಉಪಯೋಗಿಸೋದ್ರಿಂದ ಅದರ ದುಷ್ಪರಿಣಾಮ ಕಡಿಮೆ ಆಗಲಿ. ಜಾಗ್ರತೆ ಮಾಡಿಕೊಂಡು ಎಲ್ಲರಿಗೂ ಸನ್ಮಂಗಲವನ್ನು ಶ್ರೀದೇವರು ಉಂಟು ಮಾಡಲಿ ಅಂತ ಪ್ರಯುಕ್ತ ಗ್ರಹಣದಲ್ಲಿ ಪ್ರಯೋಜನವೂ ಕೆಲವಷ್ಟು ಉಂಟು. ಜಪತಪಾನುಷ್ಠಾನ ಸಿದ್ಧಿ ಇತ್ಯಾದಿ ಜಾಸ್ತಿ ಆಗೋದು, ದೇವತಾ ಅನುಗ್ರಹಕ್ಕೆ ಜಾಸ್ತಿ ಆಗುವಂಥ ಮಂತ್ರದ ಯೋಗಫಲದ ಸ್ಥಿತಿಯಿಂದ ಅದು ಪರಿಣಾಮ ಆಗೋದು ಇತ್ಯಾದಿ ಮಾಡಲಿಕ್ಕೂ ಆಗ್ತದೆ. ಅದನ್ನು ಮಾಡಬಹುದು. ಕೆಲವು ದುಷ್ಪರಿಣಾಮದ ಸ್ಥಿತಿ ಆಗುವಂಥದ್ದನ್ನು ಇದು ನೋಡ್ಬೋದು. ಗುರುಜಿ, ಗ್ರಹಣ ಅಂದ್ರೆ ಜನ ಹೆದರ್ತಾರೆ, ಏನಾಗ್ಬಿಡುತ್ತೋ ಅಂತ ಭಯಭೀತರಾಗ್ತಾರೆ. ನಿಜಕ್ಕೂ ಹೆದರಬೇಕಾ? ಜಗತ್ತಿನಲ್ಲಿ ಸಂಭವಿಸುವ ಗಂಡಾಂತರಕ್ಕೂ ಗ್ರಹಣಕ್ಕೂ ಏನಾದರೂ ಸಂಬಂಧ ಇರುತ್ತಾ? ಗ್ರಹಣದ ಬಗ್ಗೆ ಯಾರು ಬಹಳ ಹೆದರಬೇಕಾದ ಅಗತ್ಯ ಇಲ್ಲ. ದೊಡ್ಡ ಉತ್ಪಾತ ಪ್ರಾಕೃತಿಕವಾಗಿಯೂ ವೈಯಕ್ತಿಕವಾಗಿಯೂ ಆಗೋದಿಲ್ಲ. ಅದು ದೊಡ್ಡದಾದ ಗಂಡಾಂತರ ಮಾಡ್ತದೆ, ಕೊಂಡಾಬಟ್ಟ ಶ್ರೀಮಂತರನ್ನು ಮಾಡ್ತದೆ, ಯಾರನ್ನು ಆರ್ಥಿಕವಾಗಿ ಸತ್ಯನಾಶ ಮಾಡ್ತದೆ. ನಾನು ಹುಟ್ಟಿ ಇಂದಿಗೆ 70 ವರ್ಷಕ್ಕೂ ಮೇಲಾಯಿತು. ಇಷ್ಟರಲ್ಲಿ ಸಾಧಾರಣ ಒಂದು 100 ಗ್ರಹಣಕ್ಕೂ ಹೆಚ್ಚು ನೋಡಿದ್ದೆ, ನಾನು ಸಂಭವಿಸಿದೆ ನನ್ನ ಜೀವಮತ್ತ ಅವಧಿಯಲ್ಲಿ. ಅದು ನನ್ನ ಜನ್ಮರಾಶಿ ನಕ್ಷತ್ರಗಳ ಕಾಲದಲ್ಲಿ ಆಗ್ತದೆ. ಅಂಥ ಮಹಾ ದುಷ್ಪರಿಣಾಮ ನನ್ನ ಮೇಲೋ, ಆ ಗ್ರಹಣದ ಪರಿಣಾಮ ಆಗಬಲ್ಲಂಥ ನಕ್ಷತ್ರಗಳ ವ್ಯಕ್ತಿಗಳ ಮೇಲೋ ಆದದ್ದಿಲ್ಲ. ರವಷ್ಟು ಚೂರು ಆರೋಗ್ಯದ ಏರುಪೇರು, ಮಾನಸಿಕವಾದ ಕಿರಿಕಿರಿ, ಆರ್ಥಿಕವಾದ ಅದೃಷ್ಟದಲ್ಲಿ ರವಷ್ಟು ಏರುಪೇರು, ಪ್ರಾಕೃತಿಕವಾದ ರವಷ್ಟು ಏರುಪೇರು ಆಗ್ತದೆ. ಅದಕ್ಕೆ ಬೇಕಾಗುವ ನಿಷೇಧಾತ್ಮಕವಾಗಿ ಏನನ್ನು ಮಾಡ್ಬೋದು ಪರಿಹಾರಾತ್ಮಕವಾಗಿ ಅಂತ ತಿಳಿಸಿದ್ದೇನೆ. ಹಾಗೆ ಮಾಡೋದ್ರಲ್ಲಿ ಏನೂ ಆಗದಿರುವಂತೆ ನಾವು ಅದನ್ನು ತಡ್ಕೊಳ್ಳಬಹುದು. ಹೀಗೆ ಮಾಡ್ಬೋದು ಅಂತ ಹೇಳ್ತೇನೆ ವಿನಃ ಇದರ ಬಗ್ಗೆ ಬಹಳ ಭೀತರಾಗಬೇಕಾದ ಅಗತ್ಯ ಇಲ್ಲ. ಇದು ಖಗೋಳದಲ್ಲಿ ಸಂಭವಿಸುವ ವಿದ್ಯಮಾನ, ಆಗಾಗ್ಗೆ ಸಂಭವಿಸ್ತಾನೇ ಇರ್ತದೆ, ಮುಂದೂ ಸಂಭವಿಸ್ತದೆ. ರಕ್ತಚಂದನ ಗ್ರಹಣ ಅಂತ ಅನ್ನುವಂಥದ್ದು ಅದು ಈಗ ಮಾತ್ರ ನಡೀತಾ ಅಥವಾ ಮೊನ್ನೆ ಒಂದಿನ ನಡೀತದೆ. ಪ್ರತಿ ಗ್ರಹಣ ಆಗುವಾಗಲೂ ಭಾರಿ ಉತ್ಪಾತ ಆಗಿ ವಿಶ್ವವೇ ನಾಶ ಆಗ್ತದೆ ಅಂತ ಹೇಳಿದ್ರು, ಏನೂ ಆಗಲಿಲ್ಲ. ಈ ಬಾರಿಯೂ ಅಂಥ ದೊಡ್ಡ ವಿಪ್ಲವ ಏನಾಗೋದಿಲ್ಲ. ಮಹಾಯುದ್ಧ ನಡೀತದೆ. ಮಹಾಯುದ್ಧ ಗ್ರಹಣ ನಡೆಯದೇ ಇದ್ದರೂ ಅದರದಂಥ ಅಧಿಕಾರಿಗಳು, ಅದನ್ನು ಆಡಳಿತ ಮಾಡುವಂಥ ಅಧಿಕಾರಿಗಳು ಗ್ರೀಡಿಗಳು ಅರ್ಥಾತ್ ಮಹಾಸ್ವಾರ್ಥಿಗಳಾದರೆ ಅಥವಾ ಮಹಾ ಅಹಂಕಾರಿಗಳಾದರೆ ಅಥವಾ ಅವರದ್ದಾದಂತಹ ಆತ್ಮಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂತಂತ ಅವರು ತೆಗೊಳ್ಳುವಂಥ ಹೋಮ ನಿರ್ಣಯದಿಂದ ಯುದ್ಧಗಳೆಲ್ಲ ಆಗ್ತವೆ. ಅಥವಾ ಬೇರೆ ಬೇರೆದಾದಂಥ ಕಾರಣಗಳ ಕಾಲದಿಂದ ರಕ್ಷಣಾತ್ಮಕವಾಗಿ ಯುದ್ಧ ಆಗ್ತದೆ. ಆದ್ದರಿಂದ ಇದಕ್ಕೂ ಗ್ರಹಣಕ್ಕೂ ಎಲ್ಲ ಸಂಬಂಧವನ್ನು ಕಲ್ಪಿಸಬೇಕಾದ ಅಗತ್ಯ ಇಲ್ಲ. ಅಥವಾ ಯಾವುದೋ ಪ್ರಾಕೃತಿಕವಾಗಿ ಬಹುದೊಡ್ಡ ದುರಂತ ಆಗುವುದು ಗ್ರಹಣದ ಕಾರಣದಿಂದ ಅಲ್ಲವಾದ್ದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಬೇಕಾದ ಅಗತ್ಯ ಇಲ್ಲ. ಅಂಥದ್ದು ಪ್ರಾಕೃತಿಕ ವ್ಯತ್ಯಾಸದಿಂದ, ಭೌಗೋಳಿಕ ವ್ಯತ್ಯಾಸದಿಂದ, ಮನುಷ್ಯನ ಕೆಟ್ಟ ಕಾಯಕಗಳ ಕಾರಣದಿಂದ ಅಂಥದ್ದೆಲ್ಲ ನಡೀತದೆ. ಆದ್ದರಿಂದ ಅದನ್ನು ಆಗದಿರುವಂತೆ ನಾವು ನಮ್ಮದಾದ ಜಾಗ್ರತೆ ಮಾಡಬೇಕು. ಹಾಗೆ ಮಾಡ್ತಾ ಇರೋಣ ಅಂತ ಹೇಳ್ತಾ ಎಲ್ಲರಿಗೂ ಶ್ರೀದೇವರು ಈ ಗ್ರಹಣದಲ್ಲಾಗಲಿ ಮುಂದಿನ ಕಾಲಗಳಲ್ಲಿ ಆಗಲಿ ಯಾರಿಗೂ ಏನೂ ಆಗದೇ ಇರಲಿ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಸನ್ಮಂಗಲ ಉಂಟು ಮಾಡಲಿ ಅಂತ ನಾನು ಹಾರೈಸ್ತೇನೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ವೀಕ್ಷಕರೇ, ಇದಾಗಿತಿ ಹೊತ್ತಿನ ರಕ್ತರೂಪಿ ಚಂದಿರ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.